ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಅಶ್ವಿನಿ ದೇವಾಡಿಗ. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಈಗಾಗಲೇ ಈ ಗ್ಯಾಸ್ ಅಭಾವ ಏನಿದೆ ಇದು ಸಾಕಷ್ಟು ರೀತಿಯಲ್ಲೂ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಈ ಎಲ್ಲ ಗೊಂದಲಗಳ ನಡುವೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇದೆ. ಅಸಲಿಗೆ ಹಾಗಾದರೆ ಈ ಗ್ಯಾಸ್ ಅಭಾವ ಅಥವಾ ಗ್ಯಾಸ್ ಕೊರತೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಗೆ ಬರ. ಪ್ರೈವೇಟ್ ಕಂಪನಿಗಳಿಗೆ ಕೊಡ್ತಿರೋದು ಯಾರು ಸಿಲಿಂಡರ್? ಗ್ಯಾಸ್ ಸಿಲಿಂಡರ್ ಭರದಿಂದಾಗಿ ಇಡೀ ಬೆಂಗಳೂರೇ ಬೇಯುತ್ತಿದೆ. ಕಮರ್ಷಿಯಲ್ ಇರಲಿ, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೂ ಸಂಕಷ್ಟ ಶುರುವಾಗಿದೆ. ಯಾವ ಏಜೆನ್ಸಿ ಮುಂದೆಯೇ ಹೋಗಲಿ ಜನರ ದಂಡಾಗಿ ಧಾವಿಸುತ್ತಿದ್ದಾರೆ. ಭಾರತ್, ಇಂಡಿಯನ್, HP ಯಾವ ಕಂಪನಿಯದ್ದೇ ಸಿಲಿಂಡರ್ ಕೇಳಿದ್ರೂ ಎಲ್ಲ 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 ಅಂತಿದ್ದಾರೆ. ಒಂದೆಡೆ ಸಿಲಿಂಡರ್ಗಳಿಗೆ ಪರದಾಟ ನೀಡ್ತಾ ಇದ್ರೆ ಮತ್ತೊಂದು ಕಡೆಗೆ ಖಾಸಗಿ ಕಂಪನಿಗಳು ಬೆಂದಾಸಾಗಿ ಸಿಲಿಂಡರ್ ಮಾರ್ತಾ ಇದ್ದಾರೆ. ಕಿರಾಣಿ ಅಂಗಡಿ, ಗ್ಯಾರೇಜ್ಗಳಲ್ಲಿ ರಾಜಾರೋಷವಾಗಿ ಸಿಲಿಂಡರ್ ಸಿಗ್ತಾ ಇವೆ. ಬಿರುಬೇಸಿಗೆ ನಡುವೆ ಯಾವುದೇ ಸುರಕ್ಷತಾ ಸಾಧನಗಳಿಲ್ಲದೆ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರ್ತಿದ್ದಾರೆ. ಯಾವ ದಾಖಲೆ ಬೇಕಿಲ್ಲ, ಯಾವ ಉದ್ದೇಶಕ್ಕೆ ಅಂತ ಕೇಳಲ್ಲ. ಅವರು ಕೇಳಿದಷ್ಟು ಕಾಸು ಕೊಟ್ಟರೆ ಸಾಕು, ಕ್ಷಣ ಮಾತ್ರದಲ್ಲೇ ನಿಮಗೆ ಸಿಲಿಂಡರ್ ಕೊಡ್ತಾರೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಸಿಲಿಂಡರ್ ಕಾಳಸಂತೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ರಹಸ್ಯ ಕ್ಯಾಮೆರಾದಲ್ಲಿ ಸಿಕ್ಕಿದ್ದೇನೋ ಬನ್ನಿ ತೋರಿಸ್ತೇವೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆಯಲ್ಲಿ ಈ ಪ್ರೈವೇಟ್ ಗ್ಯಾಸ್ ಕಂಡಲ್ಲಿ ಸಿಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬೇಕು ಅಂತಂದ್ರೂ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅಸಲಿಗೆ ಏನು ನಡೀತಾ ಇದೆ ಅನ್ನೋ ಪ್ರಶ್ನೆ, ಅನುಮಾನಗಳ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಶಾಕಿಂಗ್ ಅಂತ ಅನ್ಸುತ್ತೆ. ಯಾಕಂದರೆ ಅನೇಕ ಕಡೆಗಳಲ್ಲಿ ಇಷ್ಟೂ ವರ್ಷಗಳಲ್ಲೂ ಕೂಡ ನಾವು ಗಮನಿಸ್ಕೊಂಡು ಬಂದಂತೆ ಅನೇಕ ಪ್ರೈವೇಟ್ ಗ್ಯಾಸ್ಗಳು ಏನಿದೆ ಅದು ಬೇಕಾದಷ್ಟು ಕಡೆಗಳಲ್ಲಿ ಸಿಗುತ್ತೆ. ಈ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಕಳ್ಳಾಟ ನಡೀತಾ ಇದೆ. ಪ್ರೈವೇಟ್ ಗ್ಯಾಸ್ ಸಿಲಿಂಡರ್ ಕಂಡಲ್ಲಿ ಲಭ್ಯ. ಪ್ರೈವೇಟ್ ಗ್ಯಾಸ್ಗಳು, ಗ್ಯಾಸ್ ಸಿಲಿಂಡರ್ಗಳು ಯಾವ ಅಂಗಡಿ ಬೇಕು ನಿಮಗೆ, ಟೈರ್ ಅಂಗಡಿ, ಎಲೆಕ್ಟ್ರಿಕ್ ಅಂಗಡಿ, ಸೇಟುಗಳ ಅಂಗಡಿ, ಅದ್ರ ಜೊತೆಲಿ ಪಾತ್ರೆ ಅಂಗಡಿಗಳಲ್ಲೂ ಇಡ್ತಾರೆ. ಕೆಲವೊಂದು ಕಡೆಗಳಲ್ಲಿ ಡಬಲ್ ರೇಟ್, ಖಾಲಿ ಸಿಲಿಂಡರ್ ಕೊಟ್ಟರೆ ಹೊಸದು ಕೊಡ್ತೀವಿ ಅಂತಾರೆ. ಸಿಲಿಂಡರ್ ಸ್ಟಾಕ್ ಬಂದಾಗ ಹೇಳ್ತೀನಿ ಅಂತಾನೆ ಈ ವ್ಯಾಪಾರಿ. ಈ ಟೈರ್ ಅಂಗಡಿ ಅದು ಲೈಸೆನ್ಸ್ ಇರೋದು ಟೈರ್ ಅಂಗಡಿಗೆ, ಆದರೆ ಮಾರ್ತಾ ಇರೋದು ಪ್ರೈವೇಟ್ ಗ್ಯಾಸ್. ಆ ಟೈರ್ ಅಂಗಡಿಯ ಮುಂದೆ ಸಾಲುಗಟ್ಟಿ ಜೋಡಿಸಿಟ್ಟಿರುವಂಥ ಗ್ಯಾಸ್ ಸಿಲಿಂಡರ್ಗಳನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿ ಗ್ಯಾಸ್ ಸಿಲಿಂಡರ್ಗಳು ಸಿಗುತ್ತೆ. ಅಂದರೆ kg ಲೆಕ್ಕದಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡ್ತಾರೆ. ಆದರೆ ಖಾಲಿ ಸಿಲಿಂಡರನ್ನು ಕೊಟ್ಟರೆ ಆ ಸಿಲಿಂಡರನ್ನು ಕೊಡ್ತಾರೆ. ಇಲ್ಲಾಂತಂದರೆ ಹೊಸದಾಗಿ ಬೇಕು ಅಂತಂದರೆ 1 to ಡಬಲ್ ರೇಟ್. ಈ ಬೇರೆ ಗ್ಯಾಸ್ಗಳಿಗಿಂತಲೂ ಕೂಡ ಡಬಲ್ ರೇಟ್ ಕೊಟ್ಟರೆ ಗ್ಯಾಸ್ಗಳು ಸಿಗುತ್ತೆ. ಗ್ಯಾಸ್ಗಳಿಗೆ, ಗ್ಯಾಸ್ ಸಿಲಿಂಡರ್ಗಳಿಗೇನು ಕೊರತೆ ಇಲ್ಲ. ಇದು ಟೈರ್ ಅಂಗಡಿ. ಆ ಟೈರ್ ಅಂಗಡಿ ಮುಂದೆಯೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಬರೀ ಟೈರ್ ಅಂಗಡಿ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಅಂಗಡಿ, ಇಂಥ ಅನೇಕ ಅಂಗಡಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಗಮನಿಸಿದ್ರಲ್ವಾ, ಇದು ಬರೀ ಟ್ರೈಲರ್ ಅಷ್ಟೇ. ಯಾಕಂದರೆ ಇಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ವಿ, ಪೊಲೀಸರಿಗೂ ಗೊತ್ತಿದ್ದಂತೆ ಅನೇಕ ಕಡೆಗಳಲ್ಲಿ ನಡೀತಾ ಇರುವಂಥ ಈ ಕಳ್ಳಾಟ, ಯಾವ್ಯಾವ ಅಂಗಡಿಗಳ ಮುಂದೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಯಾರಿಗೂ ಗೊತ್ತಿಲ್ಲದೆ ನಡೀತಾ ಇರುವಂಥ ವ್ಯವಹಾರ ಏನಲ್ಲ, ಎಲ್ರಿಗೂ ಗೊತ್ತಿದ್ದೇ ನಡೀತಾ ಇರುವಂಥ ವ್ಯವಹಾರಗಳು. ಅಸಲಿಗೆ ಏನಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಚಿಕ್ಕದು ಬ್ಲಾಕ್ ಕಲರ್ ಬರ್ತದೆ. ಅಲ್ಲ ಅಲ್ಲ ಮಾಮೂಲಿ ಇದಕ್ಕೆ ನಮ್ಮ ಇದಕ್ಕೆ ಕೊಡೋದು ಸ್ಟವ್ಗೆ ಕೊಡೋದು ಇಲ್ವಾ? ಯಾವ ತರ ಇದೆ ಸಿಲಿಂಡರ್? ಅಲ್ಲಿ ಅದೇ ನೋಡು, ಅದೇ ತರನೇ ಯಾವ ತರ? ಇದೇ ಥರ ಇದೆ ಇದು 14 kg ದೊಡ್ಡದು. ಭಾರತ್ ಗ್ಯಾಸ ಗೌರ್ಮೆಂಟ್ ಗ್ಯಾಸ? ಭಾರತ್ ಗ್ಯಾಸ್. ಭಾರತ್ ಎಲ್ಲ ಸಿಗಲ್ಲ, ನಮ್ಮ ಪ್ರೈವೇಟ್ ಮಾತ್ರ. ಗ್ಯಾಸ್ ಅಣ್ಣ ಈಗ ಏನಾದ್ರು ಮಾಡ್ಬೋದಾ ಅಣ್ಣ ಸಿಲಿಂಡ್ರು? ಅವ್ರಿಗೆ ಕೇಳಿ. ಹೌದಾ? ಬೇರೆ ಎಲ್ಲೂ ಸಿಗಲ್ವ ಅಣ್ಣ? ರೆಂಟಲ್ ಬರೋದು ಎಷ್ಟಿದೆ ಅಣ್ಣ? ಪ್ಲಾಸ್ಟಿಕ್ ರೇಟ್ ಎಲ್ಲ ಭಯಂಕರ ಇದೆ. ಅಯ್ಯೋ ಒಂದು ಸಿಲಿಂಡ್ರ್ ಸಿಗ ಅಪ್ಪ, ನಮ್ಮ ಹತ್ರ ಪ್ರೈವೇಟ್ ಗ್ಯಾಸ್ ಅಪ್ಪ ಇರೋದು, ಗೌರ್ಮೆಂಟ್ ಇಲ್ಲ. ಹಾಂ ಗ್ಯಾಸ್ ಐತೆ ಚಿಕ್ಕದು. ಬ್ಲಾಕ್ ಕಲರ್ ಬರ್ತದೆ. ಅಲ್ಲ ಅಲ್ಲ ಮಾಮೂಲಿ ಇದಕ್ಕೆ ನಮ್ಮ ಇದಕ್ಕೆ ಕೊಡೋದು ಸ್ಟವ್ಗೆ ಕೊಡೋದು ಇಲ್ವಾ? ಯಾವ ತರ ಇದೆ ಸಿಲಿಂಡರ್? ಅಲ್ಲಿ ಅದೇ ನೋಡು, ಅದೇ ತರನೇ ಯಾವ ತರ? ಇದೇ ಥರ ಇದೆ ಇದು 14 kg ದೊಡ್ಡದು. ಭಾರತ್ ಗ್ಯಾಸ ಗೌರ್ಮೆಂಟ್ ಗ್ಯಾಸ? ಭಾರತ್ ಗ್ಯಾಸ್. ಭಾರತ್ ಎಲ್ಲ ಸಿಗಲ್ಲ, ನಮ್ಮ ಪ್ರೈವೇಟ್ ಮಾತ್ರ. ಗ್ಯಾಸ್ ಅಣ್ಣ ಈಗ ಏನಾದ್ರು ಮಾಡ್ಬೋದಾ ಅಣ್ಣ ಸಿಲಿಂಡ್ರು? ಅವ್ರಿಗೆ ಕೇಳಿ. ಹೌದಾ? ಬೇರೆ ಎಲ್ಲೂ ಸಿಗಲ್ವ ಅಣ್ಣ? ರೆಂಟಲ್ ಬರೋದು ಎಷ್ಟಿದೆ ಅಣ್ಣ? ಪ್ಲಾಸ್ಟಿಕ್ ರೇಟ್ ಎಲ್ಲ ಭಯಂಕರ ಇದೆ. ಅಯ್ಯೋ ಒಂದು ಸಿಲಿಂಡ್ರ್ ಸಿಗ ಅಪ್ಪ, ನಮ್ಮ ಹತ್ರ ಪ್ರೈವೇಟ್ ಗ್ಯಾಸ್ ಅಪ್ಪ ಇರೋದು, ಗೌರ್ಮೆಂಟ್ ಇಲ್ಲ. ಹಾಂ ಗ್ಯಾಸ್ ಐತೆ. ಗಮನಿಸಿದ್ರಲ್ವಾ? ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಸಿಲಿಂಡರ್ಗೆ ಏನು ಕೊರತೆ ಇಲ್ಲ, ಪ್ರೈವೇಟ್ ಸಿಗುತ್ತೆ ಆದರೆ ಗೌರ್ಮೆಂಟ್ ಸಿಗಲ್ಲ, ಬೇಕಾ ಅಂತ ಕೇಳುವಂಥ ಒಂದು ರಹಸ್ಯ ಕಾರ್ಯಾಚರಣೆಯ ದೃಶ್ಯಗಳನ್ನು ಗಮನಿಸಿದ್ವಿ. ಇದಷ್ಟೇ ಅಲ್ಲ, ಅನೇಕ ಅಂಗಡಿಗಳು, ಟೈರ್ ಅಂಗಡಿ, ಎಲೆಕ್ಟ್ರಿಕ್ ಅಂಗಡಿ, ಅದರ ಜೊತೆಯಲ್ಲಿ ಫ್ಯಾನ್ಸಿ ಸ್ಟೋರ್ಗಳಾಗಿರ್ಬೋದು, ಪಾತ್ರೆ ಅಂಗಡಿಗಳಲ್ಲೂ ಕೂಡ ಅದರ ಮುಂದುಗಡೆ ಸಾಲುಗಟ್ಟಿ ಈ ಎಲ್ಲವನ್ನು ಟೈರ್ಗಳನ್ನು ಯಾವ ರೀತಿ ಜೋಡಿಸಿಟ್ಟಿರ್ತಾರೋ ಅದೇ ರೀತಿಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಜೋಡಿಸಿಟ್ಟಿರ್ತಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಇಂಥದ್ದೇ ದೃಶ್ಯ ಬಿದ್ದಿದೆ. ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮತ್ತೊಂದು ರಹಸ್ಯ ಕಾರ್ಯಾಚರಣೆ ಇದೆ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಗ್ಯಾಸು ಸೇಲ್ಗಲ್ವಾ? ಹಾಂ ಹೌದಾ? ಎಷ್ಟಣ್ಣ ಇದು? ಇದೆಯಾ ಖಾಲಿ ಇದೆಯಾ ಯಾವುದಾದ್ರೂ? ಹಾಂ ಯಾವುದಾದ್ರು ಒಂದು ಇಲ್ವಾ? ಈಗ ಆರ್ಡ್ರ್ ಮಾಡಿದ್ರೆ ಬರುತ್ತಾ? ಓ 3 ದಿವಸ ಆಯಿತು. ಯಾವುದೋ ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡುಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕಾ ಇಲ್ಲ ಕಮರ್ಷಿಯಲ್ಲ? ಅಣ್ಣ ಒಂದು ಸಿಲಿಂಡರ್ ತಂದು ಕೊಟ್ಟರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡಲ್ಲಿ ಐತಾ? ಡೌನಲ್ಲಿ ಐತಾ? ಹೌದಾ? ನಾಳೆ ನಾಡಿದ್ದು ಬಂದೇ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಹೆಂಗೆ ಯಾವುದರಿಂದ ಏಜೆನ್ಸಿಯಿಂದ ಬರೋದಾ? ಗ್ಯಾಸು ಸೇಲ್ಗಲ್ವಾ? ಹಾಂ ಹೌದಾ? ಎಷ್ಟಣ್ಣ ಇದು? ಇದೆಯಾ ಖಾಲಿ ಇದೆಯಾ ಯಾವುದಾದ್ರೂ? ಹಾಂ ಯಾವುದಾದ್ರು ಒಂದು ಇಲ್ವಾ? ಆಯ್ತು, ಈಗ ಆರ್ಡ್ರ್ ಮಾಡಿದ್ರೆ ಬರುತ್ತಾ? ಓ 3 ದಿವಸ ಆಯಿತು. ಯಾವುದೋ ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡುಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕಾ ಇಲ್ಲ ಕಮರ್ಷಿಯಲ್ಲ? ಅಣ್ಣ ಒಂದು ಸಿಲಿಂಡರ್ ತಂದು ಕೊಟ್ಟರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡಲ್ಲಿ ಐತಾ? ಡೌನಲ್ಲಿ ಐತಾ? ಹೌದಾ? ನಾಳೆ ನಾಡಿದ್ದು ಬಂದೇ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಹೆಂಗೆ ಯಾವುದರಿಂದ ಏಜೆನ್ಸಿಯಿಂದ ಬರೋದಾ? ಗ್ಯಾಸು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಗ್ಯಾರೇಜ್ ಆಗಲಿ, ಟೈರ್ ಶಾಪ್ ಆಗಲಿ, ಹೋಗ್ಲಿ ಪಾತ್ರೆ ಅಂಗಡಿ ಆಗಲಿ, ಅದರ ಮುಂದೆಯೂ ಕೂಡ ಕಾಣಸಿಗುವಂಥ ಸಾಮಾನ್ಯ ದೃಶ್ಯ ಅಂತ ಹೇಳ್ಬೋದು. ಈ ಗ್ಯಾಸ್ ಸಿಲಿಂಡರ್ಗಳು ಪ್ರತಿದಿನ ಕಂಡು ಬರುತ್ತೆ. ಪೊಲೀಸರಿಗೆ ಗೊತ್ತಿಲ್ಲದೆ ನಡೆಯೋದಲ್ಲ, ಎಲ್ರಿಗೂ ಗೊತ್ತಿಲ್ಲದೆ ನಡೆಯೋದು. ಆದರೂ ಇದರ ಬಗ್ಗೆ ಗಪ್ಚುಪ್. ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಈ ಅಕ್ರಮ ಗ್ಯಾಸ್ ದಂಧೆ ನಿಲ್ಲೋದಾದರೂ ಯಾವಾಗ? ಡೀಟೇಲ್ಸ್ ಏನಿದೆ?
ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಗಮನಿಸಿರೋ ತರ ಅದು ಗ್ಯಾರೇಜ್ ಅಂಗಡಿ. ಆ ಗ್ಯಾರೇಜ್ ಅಂಗಡಿ ಮುಂದೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಾಲುಗಟ್ಟಿ ನಿಲ್ಲಿಸಿರೋದು. ಸಿಗುತ್ತೆ, ಸದ್ಯಕ್ಕಿಲ್ಲ, ಆದರೆ ಒಂದೆರಡು ದಿನದಲ್ಲಿ ಬರುತ್ತೆ. ಎಲ್ಲಿಂದ ಸಿಗುತ್ತೆ ಹಾಗಾದ್ರೆ? ಪ್ರೈವೇಟ್ ಗ್ಯಾಸ್ಗಳಿದು. ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡಿಕೊಂಡು ತಂದಿಟ್ಟಂಥ ಗ್ಯಾಸು. ಅದರಲ್ಲಿ 14 kg ಇದೆಯೋ, 12 ಇದೆಯೋ, 10 ಇದೆಯೋ ಅದನ್ನೆಲ್ಲ ಕೇಳಂಗಿಲ್ಲ. 1 to ಡಬಲ್ ರೇಟ್ ಕೊಟ್ಟು ತಗೊಳ್ಬೇಕು, ಬೇಕಿದ್ರೆ ತಗೊಳ್ಬೇಕು, ಇಲ್ಲ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಮೆಗಾ ರಿಯಾಲಿಟಿ ಚೆಕ್ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲ ಕಳ್ಳಾಟಗಳು ಬಯಲಾಗಿದೆ. ಚಿಕ್ಕದು ಅಲ್ಲ ಮಾಮೂಲಿ ಇದಕ್ಕೆ ನಮ್ಮ ಇದಕ್ಕೆ ಕೊಡೋದು, ಸ್ಟವ್ಗೆ ಕೊಡೋದು ಇಲ್ವಾ? ಯಾವ ತರ ಇದೆ ಸಿಲಿಂಡರ್? ಅಲ್ಲಿ ಅದೇ ನೋಡು, ಅದೇ ತರನೇ ಯಾವ ತರ? ಇದೇ ತರ ಇದೆ. ಇದು 14 kg ದೊಡ್ಡದು. ಭಾರತ್ ಗ್ಯಾಸ, ಗೌರ್ಮೆಂಟ್ ಗ್ಯಾಸ? ಭಾರತ್ ಗ್ಯಾಸ್. ಭಾರತ್ ಎಲ್ಲ ಸಿಗಲ್ಲ, ನಮ್ಮ ಪ್ರೈವೇಟ್ ಮಾತ್ರ. ಅಣ್ಣ ಈಗ ಏನಾದ್ರು ಮಾಡ್ಬೋದಾ ಅಣ್ಣ ಸಿಲಿಂಡರ್? ಅವ್ರಿಗೆ ಕೇಳಿ. ಹೌದಾ? ಬೇರೆ ಎಲ್ಲೂ ಸಿಗಲ್ವಣ್ಣ? ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈಗಾಗಲೇ ಗಮನಿಸ್ತಾ ಇದ್ದೀವಿ ಈ ಗ್ಯಾಸ್ ಮಾಫಿಯಾ ಅನ್ನುವಂಥದ್ದು ಇಡೀ ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಯಾಕೆ ಅನೇಕ ಹಳ್ಳಿಗಳಲ್ಲೂ ಕೂಡ ಇಂಥದ್ದು ನಡೆಯುತ್ತೆ. ಪ್ರೈವೇಟ್ ಗ್ಯಾಸ್ಗಳು ಎಲ್ಲ ಬೇಕಂದ್ರೆ ಅಲ್ಲಿ ಸಿಗುತ್ತೆ. ಗ್ಯಾರೇಜ್ ಅಂಗಡಿ, ಪಾತ್ರೆ ಅಂಗಡಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲಿ ಸಿಗುತ್ತೆ. ಎಲ್ರಿಗೂ ಗೊತ್ತಿದ್ದೇ ನಡೆಯುವಂಥದ್ದು, ಎಲ್ಲರ ಕಣ್ಣ ಮುಂದೆ ನಡೆಯುವಂಥದ್ದು, ಮೂಗಿನ ನೇರದಲ್ಲೇ ನಡೆಯೋದು. ಆದರೂ ಕೂಡ ಇದಕ್ಕೆ ಕಂಟ್ರೋಲ್ ಕಡಿವಾಣ ಹಾಕುವಂಥದ್ದು ನಡೀತಾ ಇಲ್ಲ. ನಿಮ್ಮ ಕಣ್ಣಿಗೆ, ಕ್ಯಾಮರಾ ಕಣ್ಣಿಗೆ ಏನೇನು ಕಾಣಿಸ್ತು, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಇದು ನಿಜಕ್ಕೂ ಬಹಳ ಗಂಭೀರವಾಗಿರುವಂತಹ ವಿಚಾರ. ಯಾಕಂದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಹುತೇಕ ಗುಜರಿ ಅಂಗಡಿಯ ಬೆಂಕಿ ಅವಘಡ ಪ್ರಕರಣದಲ್ಲಿ ಈ ಒಂದು ಅನುಮಾನ ಕೇಳಿ ಬಂದಿತ್ತು. ಅಲ್ಲಿ ಅಕ್ರಮವಾಗಿ ಈ ರೀತಿಯಲ್ಲಿ ಗ್ಯಾಸ್ಗಳನ್ನು ದಾಸ್ತಾನು ಮಾಡಲಾಗುತ್ತೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇತ್ತೀಚೆಗೆ ನಡೆದಂತಹ ಬಹುತೇಕ ಗುಜರಿ ಅಂಗಡಿ ಅಗ್ನಿ ಅವಘಡದಲ್ಲೂ ಕೂಡ ಈ ಒಂದು ಅನುಮಾನ ಇತ್ತು. ಇದೀಗ ರಿಪಬ್ಲಿಕ್ ನಡೆಸಿದಂತಹ ಈ ಒಂದು ಸ್ಟಿಂಗ್ ಆಪರೇಷನ್ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂತಿದೆ. ಮೊದಲ ಪ್ರಶ್ನೆ ಇರೋದು ಇಲ್ಲಿ ಗ್ಯಾರೇಜ್ ಅಂಗಡಿಗಳಿಗೆ ಗ್ಯಾಸ್ ಹೇಗೆ ಹೋಯಿತು, ಅಲ್ಲಿ ಯಾವ ರೀತಿ ಮಾರಾಟ ಮಾಡಲು ಅನುಮತಿ ಕೊಟ್ಟಿದ್ಯಾರು, ಇಷ್ಟೊಂದು ವ್ಯವಸ್ಥಿತವಾಗಿ ಅವರು ಮಾರಾಟ ಮಾಡಲು ಅವರಿಗೆ ಸಿಕ್ಕಿರುವಂತಹ ಅನುಮತಿ ಯಾರಿಂದ, ಇದು ಯಾವ ಈ ಒಂದು ದಂಧೆ ನಡೆಸೋರು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಖುದ್ದು ನಾವು ಕೂಡ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅಂದರೆ ಏಜೆನ್ಸಿಗಳು ಯಾವ ರೀತಿ ಮಾರಾಟವನ್ನು ಮಾಡ್ತಾರೋ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರೇಜ್ಗಳಲ್ಲಿ ಇದೀಗ ಗ್ಯಾಸ್ಗಳನ್ನು ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಹಾಗಾದರೆ ಅವರಿಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡಿ ಅದನ್ನು ಡಬಲ್ ರೇಟ್ಗೆ ತಾವು ಮಾರಾಟ ಮಾಡೋಕ್ಕಾಗದೆ, ಯಾಕಂದ್ರೆ ಅವರು ನೇರವಾಗಿ ಮನೆಗಳ ಹತ್ರ ಹೋಗ್ತಾರೆ, ಅಲ್ಲಿ ಅವರಿಗೆ ಡಬಲ್ ರೇಟ್ ಮಾರಾಟ ಮಾಡೋಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಮೂರನೇ ವ್ಯಕ್ತಿಗಳ ಮೂಲಕ ಇಲ್ಲಿ ಮಾರಾಟ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಯಾವಾಗ ಬೆಂಗಳೂರಿನಲ್ಲಿ ಈ ರೀತಿಯಲ್ಲಿ ಗ್ಯಾಸ್ ಅಭಾವ ತಲೆದೂರಿತೋ ಈ ಒಂದು ಸಂದರ್ಭದಲ್ಲಿ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು, ಪ್ರೈವೇಟ್ ಏಜೆನ್ಸಿಗಳು ನೇರವಾಗಿ ಗ್ಯಾರೇಜ್ಗಳಲ್ಲಿ ಇದೀಗ ಗ್ಯಾಸ್ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿ ಸುರಕ್ಷಿತ ಇಲ್ಲದಿದ್ದರೂ ಕೂಡ ತಮ್ಮ ದುಡ್ಡಿನ ಆಸೆಗೆ ಇನ್ನೊಬ್ಬರ ಜೀವದ ಜೊತೆ ಅವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ 1,800 ರೂಪಾಯಿಗೆ ಮಾರಾಟ ಆಗಬೇಕಾಗಿದ್ದಂಥ ಸಿಲಿಂಡರ್ ಅಲ್ಲಿ 4,000 ರಿಂದ 5,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ರೀತಿಯ ಭಯ ಇಲ್ಲದೆ, ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಓಪನ್ ಆಗಿ ಅವರು ಇದೀಗ ಡೀಲ್ಗೆ ಇಳಿದಿರುವಂಥದ್ದು. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಅನೇಕ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಕಮರ್ಷಿಯಲ್ ಪರ್ಪಸ್ಗೆ ಕೊಡುವಂತ ಕೆಲಸಗಳು ನಡೀತಾ ಇದೆ. ಇದ್ರ ಬಗ್ಗೆ ಈಗ ಬೆಂಗಳೂರು ಡಿಸಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ, ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರೇ ಈ ರೀತಿ ಮಾಡ್ತಾ ಇರೋದು ಕಂಡು ಬಂದರೂ ಕೂಡ ಅವರ ವಿರುದ್ಧ ಆಕ್ಷನ್ ತಗೊಳ್ತೀವಿ ಎಂದಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗೆ ಸರ್ಕಾರ ಆದ್ಯತೆಯನ್ನ ಈಗ ಕೊಟ್ಟಿದೆ. ಗೃಹ ಬಳಕೆಯ ಗ್ಯಾಸ್ ಅನ್ನ ಕಮರ್ಷಿಯಲ್ಗೆ ಬಳಸದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿಸಿ. ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಡಿಸಿ ಜಗದೀಶ್. ಸರ್ ಇಲ್ಲ ಸಿಲಿಂಡರ್ ಅಭಾವ ವಿಚಾರವಾಗಿ ಸರ್ ಅಷ್ಟೇ. ಸಿಲಿಂಡರ್ ಅಭಾವ ಇಲ್ಲಲ್ಲ ನಮ್ಮಲ್ಲಿ. ಓಕೆ ಸರ್. ಈಗ ಇದಕ್ಕೆ ಕಮರ್ಷಿಯಲ್ ಅಭಾವ ಇದೆ, ಅದನ್ನ ಈಗ ರೀಫಿಲ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ರೇಷನಿಂಗ್ ಮಾಡ್ಬೇಕು, ಇನ್ನು ಪಾಲಿಸಿ ಬರ್ಬೇಕು. ಓಕೆ ಸರ್.
ಈಗ ಸದ್ಯಕ್ಕಂತೂ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ. 21 ದಿವಸ ಇರೋದು 25 ದಿವಸ ಮಾಡ್ತಾ ಇದ್ದಾರೆ. ಓಕೆ ಸರ್. ತುಂಬಾ ಜನ ಪ್ಯಾನಿಕ್ ಆಗಿ ಎಲ್ಲ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಇನ್ನು ಅವ್ರದ್ದು 25 ದಿನ ಆಗಿರೋದಿಲ್ಲ, ಬುಕ್ಕಿಂಗ್ ಮಾಡಕ್ ಹೋಗ್ತಾರೆ. ಓಕೆ ಸರ್. ಅದಕ್ಕೆ ಕ್ಯೂ ನಿಲ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದೀನಿ ನಾನು. ಓಕೆ ಸರ್. ಈ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ. ನಮ್ಗೆ 25 ದಿವಸಕ್ಕೊಂದು ಸಿಲಿಂಡರ್ ಸಿಗುತ್ತೆ. ಹಾಗಾಗಿ ಯಾರು ಹೋಗಿ ಪ್ಯಾನಿಕ್ ಆಗಿ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸರ್ ಬ್ಲಾಕ್ ಅಲ್ಲಿ ಮಾರೋರಿಗೆ ಸರ್? ಬ್ಲಾಕ್ ಅಲ್ಲಿ ಮಾಡಿದ್ರೆ ತುಂಬಾ ಕಠಿಣ ಕ್ರಮ ಜರುಗಿಸ್ತೀವಿ. ಡೊಮೆಸ್ಟಿಕ್ ಏನ್ ಬಳಸ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಯೂಸ್ ಬಳಸಬಾರ್ದು. ಈಗ ಆಲ್ರೆಡಿ ನಾನೆಲ್ಲ ನಮ್ಮ ತಹಸೀಲ್ದಾರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸರ್ ಕಮರ್ಷಿಯಲ್ ಪಾರ್ಟಿಯವ್ರನ್ನು ಎಚ್ಚರಿಸಿದೀವಿ. ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಪರ್ಪಸ್ಗೆ ಡೊಮೆಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು. ಅದನ್ನ ಸ್ಟ್ರಿಕ್ಟ್ ಆಗಿ ತಡಿತೀವಿ. ಸರ್ ಯೂಸ್ ಮಾಡಿದ್ರೆ ಕಠಿಣ ಕ್ರಮ ಸರ್? ಹೌದು, ಕೇಸ್ ಬುಕ್ ಮಾಡ್ತೀವಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್. ಈ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಈಗ ಓಪನ್ ಮಾಡಲು ಆಗದೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸರಿಸುಮಾರು 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಈಗ ಬಾಗಿಲು ಹಾಕೊಂಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಯಾವುದೇ ತೊಂದರೆ ಆಗಲ್ಲ ಅನ್ನೋದನ್ನ ಹೇಳಲಾಗಿದ್ರೂ ಕೂಡ ಅದರ ಮೇಲೂ ಕೂಡ ಈಗ ಯುದ್ಧದ ಕರಿಚಾಯ ಬಿದ್ದಿದೆ. ಗ್ಯಾಸ್ ಸಿಗದೆ 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದೆ. ಈಗಾಗಲೇ ಸಿಲಿಂಡರ್ ಸಿಗದೆ ಕ್ಲೋಸ್ ಆಗಿರೋದು. ಆಹಾರ ಪೂರೈಕೆ ಆಗಿದೆ, ಇಂದಿರಾ ಕ್ಯಾಂಟೀನ್ಗಳು ಬಂದ್. ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಈಗ ಉಳಿದಂಥ ಇಂದಿರಾ ಕ್ಯಾಂಟೀನ್ಗಳು ಮತ್ತಷ್ಟು ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಅಲ್ಲಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲಿವರೆಗೂ ಗ್ಯಾಸ್ ಸಿಲಿಂಡರ್ ಸಿಗುತ್ತೋ, ಸಪ್ಲೈ ಆಗುತ್ತೋ ಅಲ್ಲಿವರೆಗೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಆದರೆ ಆದಷ್ಟು ಕಡೆಗಳಲ್ಲಿ ಅಂದರೆ 60ಕ್ಕೂ ಹೆಚ್ಚು ಕಡೆಗಳಲ್ಲಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬಂದಾಗಿರೋದು. ಒಂದು ಕಡೆಯಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಾದ ಬೆನ್ನಲ್ಲೇ ಅಪ್ಪಾಜಿ ಕ್ಯಾಂಟೀನಲ್ಲೂ ಕೂಡ ಗೃಹ ಬಳಕೆ ಈ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಕ್ಕಲಿಲ್ಲ. ಹಾಗಾಗಿ ಅಪ್ಪಾಜಿ ಕ್ಯಾಂಟೀನ್ಗಳು ಕೂಡ ಬಂದಾಯಿತು, ಬಾಗಿಲು ಹಾಕ್ಕೊಳ್ತು, ಬೀಗ ಹಾಕ್ಕೊಳ್ತು. ಈಗ ಇಂದಿರಾ ಕ್ಯಾಂಟೀನ್ ಕೂಡ ಸರಿಸುಮಾರು ಒಂದು 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದೆ. ಇನ್ನೂ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗಿಲ್ಲ, ಇನ್ನೂ ಡಿಲೇ ಆದರೆ ಉಳಿದಂಥ ಇಂದಿರಾ ಕ್ಯಾಂಟೀನ್ಗಳು ಕೂಡ ಆದಷ್ಟು ಬೇಗ ಬಾಗಿಲು ಹಾಕ್ಕೊಳ್ಳುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಸಿಲಿಂಡರ್ಗೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನ ನಂಬಿರುವಂಥ ಇಂದಿರಾ ಕ್ಯಾಂಟೀನ್ ಊಟಕ್ಕೆ ತಿಂಡಿಗೆ ಅಂತ ಬಂದು ಹೋಗ್ತಾರೆ. ಅತಿ ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನೋದು ಒಂದಾದರೆ, ಮತ್ತೊಂದು ಕಡೆಯಲ್ಲಿ ಬಡವರ ಪಾಲಿನ ಆಶಾಕಿರಣ. ಆದರೆ ಅದೇ ಈಗ ಕ್ಲೋಸ್ ಆಗಿದೆ. ಮುಂದೇನು ಅನ್ನುವಂಥ ಪ್ರಶ್ನೆ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರೋದು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ ಅಂತ ಗಮನಿಸಿದ್ರೆ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ವಲಯಕ್ಕೂ ಕೂಡ ಇದರ ಬಿಸಿ ತಟ್ತಾ ಇದೆ. ಇದರ ಬಿಸಿ ತರಕಾರಿ ವ್ಯಾಪಾರಿಗಳಿಗೂ ಕೂಡ ತಟ್ಟಿದೆ. ಯಾಕಂದರೆ ಹೋಟೆಲ್ಗಳು ಬಂದಾಗಿದೆ. ಪ್ಯಾರ್ಲಲ್ಲಿ ಈ ಕಡೆ ತರಕಾರಿ ಮಾರುವಂಥವರು, ತಳ್ಳೋಗಾಡಿಯವರು, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ತರಕಾರಿಗಳು ಸೇಲ್ ಆಗ್ತಾ ಇಲ್ಲ. ತರಕಾರಿ ವ್ಯಾಪಾರಿಗಳಿಗೂ ಕೂಡ ಗ್ಯಾಸ್ ಸಿಗದೇ ಇರುವಂಥ ಬಿಸಿ ತಟ್ತಾ ಇದೆ. ಹೋಟೆಲ್ಗಳು ಬಂದು ತರಕಾರಿಯನ್ನು ಕೇಳೋರಿಲ್ಲ. ಮದ್ಯ, ಮಾಂಸ, ತರಕಾರಿ ಎಲ್ಲ ಅಂಗಡಿಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಖರೀದಿನೇ ಇಲ್ಲದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ವ್ಯಾಪಾರಿಗಳು. ಕಂಗಾಲಾಗಿದ್ದಾರೆ. ಯಾಕಂದ್ರೆ ಮುಂದೇನು ಅನ್ನೋ ಪ್ರಶ್ನೆ 4-5 ದಿನದಿಂದ ಇದೇ ಪರಿಸ್ಥಿತಿ ಆಗ್ತಾ ಇದೆಯಲ್ಲ. ಕೊಳೆತು ಹೋಗ್ತಾ ಇದೆ. ಹೋಟೆಲ್ ಸೇರ್ಬೇಕಾಗಿರುವಂಥ ತರಕಾರಿ ಗೋಡೌನ್ಗಳಲ್ಲಿ ತಂದಿಟ್ಟಿರ್ತಾರೆ. ಆನಂತರದಲ್ಲಿ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತಗೊಂಡು ಹೋಗ್ತಾರೆ. APMC ಮಾರ್ಕೆಟಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾರ್ಕೆಟ್ಗಳಿಂದ ತಗೊಂಡು ಹೋಗ್ತಾರೆ. ಆದರೆ ಅದು ತಗೊಂಡು ಹೋಗೋರೇ ಇಲ್ಲ. ಈಗ ಹೋಟೆಲ್ಗಳಲ್ಲೂ ಸೇಲ್ ಆಗ್ತಾ ಇಲ್ಲ. ಏನು ಮಾಡೋದು ಅನ್ನೋ ಪ್ರಶ್ನೆ. ಸದ್ಯಕ್ಕಂತೂ ತರಕಾರಿಗಳು ಕೊಳಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಒಂದಿಷ್ಟು ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಒಂದಿಷ್ಟು ಹೋಟೆಲ್ಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಇಲ್ಲದೆ ಇರುವ ಕಾರಣಕ್ಕಾಗಿ ಅಡಿಗೆ ಮನೆಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಈ ಮಧ್ಯದಲ್ಲಿ ತರಕಾರಿಗಳಿಗೆ ಒಂದಿಷ್ಟು ಹೊಡೆತ ಬಿದ್ದಿರುವಂಥದ್ದು. ತರಕಾರಿ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಸಂಪೂರ್ಣವಾದಂಥ ಹೊಡೆತ ಬಿದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ತರಕಾರಿಗಳು ಸರಬರಾಜು ಆಗುತ್ತೆ. ಆದರೆ ಈ ಒಂದು ತರಕಾರಿಯ ಮಾರಾಟ ಸದ್ಯ ಕುಸಿದಿರುವಂಥದ್ದು. ಅದರ ಜೊತೆಗೆ ಯಾವಾಗ ಮಾರಾಟ ಕುಸಿದಿದೆಯೋ ಈಗ ದರ ಕೂಡ ಇಳಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸೀಸನ್ಗಳು ಇರೋದ್ರಿಂದಾಗಿ ಒಂದಿಷ್ಟು
ಒಂದಿಷ್ಟು ತರಕಾರಿಗಳ ದರ ಕುಸಿತಾ ಇದೆ ಅಂತ ಹೇಳಿದ್ರೆ ಅವುಗಳ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಮತ್ತು ದರ ಇಳಿಕೆ ಆಗುತ್ತೆ. ಹೀಗಾಗಿರುವಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದಂತಹ ತರಕಾರಿಗಳೇನಿದೆ ಇವುಗಳು ಸಂಪೂರ್ಣವಾಗಿ ಕುಸಿತವನ್ನು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಹೋಟೆಲ್ಗಳು ರನ್ ಆಗದೆ ಹೋದರೆ ಮಾರುಕಟ್ಟೆಯಲ್ಲಿ ನಿತ್ಯ ಟನ್ನುಗಟ್ಟಲೆ ತರಕಾರಿಗಳು ಬಂದು ಇಳಿಯುತ್ತೆ ಮತ್ತು ಟನ್ನುಗಟ್ಟಲೆ ತರಕಾರಿಗಳು ಪ್ರತಿಯೊಂದು ಹೋಟೆಲ್ಗಳಿಗೆ ಸರಬರಾಜಾಗುತ್ತೆ. ಆದರೆ ಇದೀಗ ಪ್ರತಿಷ್ಠಿತ ಹೋಟೆಲ್ಗಳು ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ತರಕಾರಿಯ ದರ ಕೂಡ ಕುಸಿದಿರುವಂಥದ್ದು, ತರಕಾರಿಗಳು ಮಾರಾಟ ಆಗದೆ ಬಾಕಿ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಇದರಿಂದಾಗಿ ದರ ಇಳಿಕೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯ ಅದೇ ಹೋಟೆಲ್ಗಳನ್ನು ನಂಬಿಕೊಂಡು ವ್ಯಾಪಾರವನ್ನು ನಡೆಸ್ತಾ ಇದ್ರು. ಆದರೆ ಇದೀಗ ಈ ಒಂದು ದರ ಕುಸಿದೇ ಇರುವಂಥದ್ದು ಮತ್ತು ಹೋಟೆಲ್ಗಳಿಗೆ ಕೂಡ ಸಪ್ಲೈ ಆಗದೇ ಇರುವಂಥದ್ದು ಒಂದಿಷ್ಟು ವ್ಯಾಪಾರಿಗಳಿಗೆ ಸಂಕಷ್ಟವನ್ನು ತಂದು ಒದಗಿಸಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಾರಾಟಗಾರರು ಕೂಡ ಒಂದೊಂದು ಹೋಟೆಲ್ಗಳನ್ನು ನಂಬಿಕೊಂಡಿರ್ತಾರೆ. ಆ ಒಂದು ಹೋಟೆಲ್ಗಳ ಮಾರಾಟದ ಮೇಲೆಗೆ ಅವರಿಗೆ ಲಾಭಾಂಶಗಳು ಬರ್ತಾ ಇರುತ್ತೆ. ಆದರೆ ಇದೀಗ ಅದೇ ಹೋಟೆಲ್ಗಳು ಗ್ಯಾಸ್ ಇಲ್ಲ ಎಂಬ ಕಾರಣಕ್ಕಾಗಿ ಹೋಟೆಲ್ಗಳು ಕ್ಲೋಸ್ ಆಗಿರೋದ್ರಿಂದಾಗಿ ಆ ಹೋಟೆಲ್ಗಳು ತರಕಾರಿಯನ್ನು ಖರೀದಿ ಮಾಡ್ತಾ ಇಲ್ಲ. ತಂದಿಟ್ಟಿರುವಂತಹ ಗೂಡ್ಸ್ಗಳು ಅದೇ ರೀತಿಯಾಗಿ ಬಾಕಿ ಉಳಿತಾ ಇದೆ. ಇದರಿಂದಾಗಿ ವ್ಯಾಪಾರಿಗಳು ಕೂಡ ನಷ್ಟ ಅನುಭವಿಸುವಂತಹ ಪರಿಸ್ಥಿತಿ ತಂದಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆದಷ್ಟು ತರಕಾರಿಗೆ ದರ ಕೂಡ ಇಳಿಕೆ ಆಗಿದೆ. ಒಂದೊಂದು ತರಕಾರಿಯ ಮೇಲೆ ಕೂಡ ಕೆಜಿಯ ಮೇಲೆ 10 ರಿಂದ 15 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗ್ತಾ ಇರುವಂಥದ್ದು. ಆದಷ್ಟು ಬೇಗ ಈ ಒಂದು ಸಮಸ್ಯೆ ಬಗೆಹರಿಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ಗಳಿಗೆ ತರಕಾರಿ ಸರಬರಾಜು ಸಂಪೂರ್ಣವಾಗಿ ನಿಂತು ಹೋಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲ ಅಂತ ಹೇಳಿ ಒಂದಿಷ್ಟು ಹೋಟೆಲ್ಗಳು ಬೀಗ ಹಾಕಿಕೊಂಡಿದೆ. ಈ ಒಂದು ಬೀಗ ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದಂತಹ ತರಕಾರಿಗಳೇನಿದೆ ಅವುಗಳು ಸಂಪೂರ್ಣವಾಗಿ ನಿಂತಿರುವಂಥದ್ದು ಗಮನಿಸ್ತಾ ಇರಬಹುದು. ತರಕಾರಿಗಳು ಮತ್ತು ಸೊಪ್ಪುಗಳು ಎಲ್ಲವೂ ಕೂಡ ಒಣಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಮುಂಜಾನೆ ಹೊತ್ತಿಗೆ ಈ ಒಂದು ತರಕಾರಿಗಳು ಬರ್ತವೆ. ದಿನನಿತ್ಯ ಹೋಟೆಲ್ಗಳಿಗೆ ಸರಬರಾಜು ಮಾಡಬೇಕಾಗತ್ತೆ. ಹೋಟೆಲ್ಗಳು ದಿನನಿತ್ಯ ಕಾಂಟ್ರಾಕ್ಟನ್ನು ತೆಗೆದುಕೊಂಡಿರ್ತಾರೆ. ಆದರೆ ವ್ಯಾಪಾರ ಇಲ್ಲದೆ ತರಕಾರಿಗಳು ಹೋಟೆಲ್ಗಳಿಗೆ ಹೋಗದೆ ಇದೀಗ ಒಣಗಿರುವಂಥದ್ದು. ಇದರಿಂದಾಗಿ ವ್ಯಾಪಾರಿಗಳು ಪರದಾಟವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಯೊಂದು ತರಕಾರಿಯ ಮೇಲೂ ಕೂಡ ಬೆಲೆ ಇಳಿಕೆ ಆಗಿರುವಂಥದ್ದು. ಏನೋ 10 ರಿಂದ 15 ರೂಪಾಯಿಯಷ್ಟು ದರ ಇಳಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರ ಇಲ್ಲ, ಮತ್ತೆ ದಿನನಿತ್ಯ ವ್ಯಾಪಾರವನ್ನು ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹೀಗಾಗಿ ತಂದಿರುವಂತಹ ತರಕಾರಿಗಳು ಅಲ್ಲೇ ಬಾಕಿ ಆಗ್ತಾ ಇದೆ. ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೋಟ್ಲುಗಳಿಗೆ ದಿನನಿತ್ಯ ತರಕಾರಿಗಳು ಹೋಗ್ತಾ ಇತ್ತು, ಈಗ ಹೋಗ್ತಾ ಇಲ್ಲ. ಒಂದಿಷ್ಟು ಹೋಟ್ಲುಗಳು ಕ್ಲೋಸ್ ಆಗಿದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ತುಂಬ ಕಷ್ಟ ಆಗುತ್ತೆ ನಮಗೆ. ಊಟದ ರೇಟು ಬೇರೆ ಜಾಸ್ತಿ ಆಗಿದೆ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತಾರೆ. ಈಗ ನಿಮ್ಮ ಅಂಗಡಿಯಿಂದ ಎಷ್ಟು ತರಕಾರಿ ಹೋಟ್ಲುಗಳಿಗೆ ತಗೊಂಡು ಹೋಗ್ತಾ ಇದ್ರು, ಈಗೆಲ್ಲ ನಿಂತಿದೆಯಾ ಅಂತ? ಕುಂಬಳಕಾಯಿ, ಬಾಳೆ ಎಲೆ ಎಲ್ಲ ಒಂದು ದಿನಕ್ಕೆ 4,000 5,000 ಕಳಿಸೋದು. ಒಂದು ವಾರದಿಂದ ಕಳಿಸ್ತಾ ಇಲ್ಲ, ಅವ್ರು ಬೇಡ ಅಂತಾರೆ. ಈಗ ಎಲ್ಲ ಒಣದೋಗಿ ಎಲ್ಲ ಕಸದಲ್ಲಿ ಎತ್ತಿ ಹಾಕ್ಬಿಟ್ಟು ಕೂತಿದ್ದೀವಿ. ಎಷ್ಟು ಲಾಸ್ ಆಗಿದೆ ಅಕ್ಕ ನಿಮಗೆ ಇದರಿಂದಾಗಿ? ಆಗತ್ತಪ್ಪಿ, ಒಂದು ದಿನಕ್ಕೆ 10,000 ಲಾಸ್ ಅಂದ್ರೂ ಒಂದು ವಾರಕ್ಕೆ ಎಷ್ಟಾಯಿತು? ನಾನು ತಿರ್ಗಾ ಬಡ್ಡಿಗೆ ತಗೊಬಂದು ಬಂಡವಾಳ ಹಾಕಬೇಕು. ಒಟ್ಟಿನಲ್ಲಿ ಹೋಟ್ಲುಗಳು ಕ್ಲೋಸ್ ಆಗಿರೋದು ನಿಮಗಂತೂ ಭಾರಿ ಕಷ್ಟ ಆಗಿದೆ. ಕಷ್ಟನೇ. ಇದ್ರ ಜೊತೆಗೆ ಒಂದಿಷ್ಟು ತರಕಾರಿಗಳದ್ದು ರೇಟು ಕಮ್ಮಿ ಆಗಿಬಿಟ್ಟಿದೆ. ಕಡಿಮೆ ಕೇಳೋರು ಇಲ್ಲ. ಹೋಟ್ಲು ಇದ್ರೆ ತಾನೇ ಎಲ್ಲ ಒಟ್ಟಿಗೆ 20 kg 30 kg ತಗೊಳ್ಳೋರಲ್ಲ. ಅರ್ಧ kg ಮನೆಗೆ ತಗೊಂಡು ಹೋದರೆ ಎಲ್ಲಿ ಖಾಲಿ ಆಗುತ್ತೆ? ಎಲ್ಲ ತಗೊಂಡು ಹೋಗಿ ಸಾಯಂಕಾಲ ಟೈಮಲ್ಲಿ ಹಸು ಅವ್ರಿಗೆ ಕೊಟ್ಟು ಕಳಿಸೋದು. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳಿಗೆ ಬಾಳೆ ಎಳೆಗಳು ಹೋಗುತ್ತೆ, ಅದರ ಜೊತೆಗೆ ಸೋರೆಕಾಯಿ ಆಗಿರ್ಬೋದು, ಇನ್ನಿತರ ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಹೋಗುತ್ತೆ. ಕುಂಬಳಕಾಯಿಗಳು ಹೋಗುತ್ತೆ. ದಿನನಿತ್ಯ ಲಕ್ಷಾಂತರ ಜನರಿಗೆ ಹೋಟ್ಲ್ನಲ್ಲಿ ಅಡುಗೆ ಮಾಡಲಾಗುತ್ತೆ. ಅದಕ್ಕೆ ಸೌಲಭ್ಯ ಇರುವ ರೀತಿಯಾಗಿ ಅವರು ಈ ಹಿಂದೆ ಕೂಡ ಆರ್ಡರ್ಗಳನ್ನ ಕೊಡ್ತಾ ಇದ್ರು. ದಿನಕ್ಕೆ 1000ಕ್ಕಿಂತ ಹೆಚ್ಚು ಬಾಳೆ ಎಳೆಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇದೀಗ ಅದೇ ಹೋಟ್ಲುಗಳು ಕ್ಲೋಸ್ ಆಗಿರೋದ್ರಿಂದಾಗಿ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೀವಿ. ದಿನಕ್ಕೆ 10,000ದಷ್ಟು ಹೆಚ್ಚು ನಮಗೆ ನಷ್ಟ ಆಗ್ತಾ ಇದೆ. ಒಂದು ವಾರದಿಂದ ಸಪ್ಲೈಯನ್ನು ಮಾಡಿಲ್ಲ. ಹೀಗಾಗಿ ಸುಮಾರು 1 ಲಕ್ಷದಷ್ಟು ಸಾಲವನ್ನು ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ವ್ಯಾಪಾರಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಬರದ ನಡುವೆ ಸೌದೆಗೆ ಭರ್ಜರಿ ಡಿಮ್ಯಾಂಡ್ ಈಗ ಕ್ರಿಯೇಟ್ ಆಗಿದೆ. ಹೋಟೆಲ್ ಉದ್ಯಮದಿಂದ ಸೌದೆಯ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಲ್ಲಿ ಚಿತಾಗಾರದವರೆಗೂ ಕೂಡ ತಟ್ಲಿದೆಯಾ ಈ ಬಿಸಿ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಟ್ಟಿಗೆ ಬಳಸಿ ಸಂಸ್ಕಾರ ಮಾಡೋರಿಗೆ ಸಂಕಷ್ಟದ ಭೀತಿ ಈಗ ಎದುರಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸೌದೆ ಖರೀದಿಗೆ ಈಗ ಚಿತಾಗಾರ ಮುಂದಾಗ್ತಾ ಇರುವಂಥದ್ದು. ಗ್ಯಾಸ್ ಬರದ ನಡುವೆ ಸೌದೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಜನ ಈಗ
ಸೌದೆ ಮೊರೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹೋಟೆಲ್ಗಳಲ್ಲಿ ಅಡುಗೆ ತಯಾರಿ ಮಾಡೋದಕ್ಕೆ ಇಲ್ಲಿವರೆಗೂ ಕೂಡ ಗ್ಯಾಸ್ ಮೇಲೆ ಅವಲಂಬಿತವಾಗಲಾಗಿತ್ತು. ಆದರೆ ಈಗ ಗ್ಯಾಸ್ ಅಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಸೌದೆಯ ಮೊರೆ ಹೋಗಿರುವಂಥದ್ದು. ಈಗ ಒಂದು ಕಡೆ ಚಿತಾಗಾರದ ಸಿಬ್ಬಂದಿಯಿಂದ ಹೆಚ್ಚುವರಿ ಸೌದೆಯನ್ನ ಸಂಗ್ರಹ ಮಾಡಲಾಗಿದೆ. ಬೆಂಗಳೂರು ಸೌದೆ ಡಿಪೋಗಳಲ್ಲಿ ಹೆಚ್ಚುವರಿ ಸೌದೆಯನ್ನ ಖರೀದಿ ಮಾಡಲಾಗ್ತಾ ಇದೆ. ಸಂಸ್ಕಾರಕ್ಕೆ ಸಮಸ್ಯೆ ಎದುರಾಗದಂತೆ ಸೌದೆಯನ್ನ ಮೊದಲೇ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೌದೆ ಖರೀದಿಸಿ ಒಂದು ಕಡೆ ಎಲ್ಲ ಕಡೆ ಸಂಗ್ರಹವನ್ನ ಮಾಡಿಟ್ಕೊಳ್ತಿದ್ದಾರೆ ಚಿತಾಗಾರದ ಸಿಬ್ಬಂದಿ. ಹಾಗಾಗಿ ಸದ್ಯದ ಮಟ್ಟಿಗೆ ಚಿತಾಗಾರದಲ್ಲೂ ಕೂಡ ಯಾವುದೇ ರೀತಿ ಅಭಾವ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೌದೆ ಖರೀದಿಗೆ ಮುಂದಾಗ್ತಾ ಇರುವಂಥದ್ದು ಚಿತಾಗಾರದ ಸಿಬ್ಬಂದಿ. ಹೋಟೆಲ್ಗಳಲ್ಲಿ ಕೂಡ ಖರೀದಿಯ ಭರಾಟೆ ಜೋರಾಗಿದೆ. ಅದರ ಜೊತೆಗೆ ಮತ್ತೊಂದೇನಪ್ಪ ಅಂದ್ರೆ ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಕಡೆ ಹೋಟೆಲ್ ನಡಿಬೇಕಾಗಿದೆ. ಹೋಟೆಲ್ನಲ್ಲೂ ಕೂಡ ಅಡುಗೆ ತಯಾರಾಗಬೇಕಾಗಿದೆ. ಕೇವಲ ಹೋಟೆಲ್ ಮಾತ್ರ ಅಲ್ಲ, ಕೆಲವೊಂದಿಷ್ಟು ದಾಸೋಹ ಆಗಿರ್ಬೋದು, ಕೆಲವೊಂದಿಷ್ಟು ಶಾಲೆಗಳಲ್ಲೂ ಕೂಡ ಈಗ ಸೌದೆಯ ಖರೀದಿ ಭರಾಟೆ ಜೋರಾಗಿದೆ. ಯುದ್ಧದ ಎಫೆಕ್ಟ್ ಒಂದು ಕಡೆಯಲ್ಲಿ ಗ್ಯಾಸ್ಗಳಿಗೆ ತಟ್ಟಿದ್ರೆ ಮತ್ತೊಂದು ಕಡೆಯಲ್ಲಿ ಸೌದೆ ಒಲೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಕಟ್ಟಿಗೆಗಳಿಗೆ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಹೋಟೆಲ್ಗಳ ಆಹಾರವನ್ನು ತಯಾರು ಮಾಡೋದಕ್ಕೆ ಡಿಪೋಗಳಿಗೆ ಹೋಗಿ ಅಲ್ಲಿಂದ ಕಟ್ಟಿಗೆಗಳನ್ನು ತರ್ತಾ ಇದ್ದಾರೆ. ಇದರಿಂದಾಗಿ ಒಂದಿಷ್ಟು ಕಡೆಯಲ್ಲಿ ಸೌದೆಗೆ ಹೆಚ್ಚಿನ ಡಿಮ್ಯಾಂಡ್ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಸೌದೆಗೂ ಕೂಡ ಕೊರತೆ ಬರುವಂತಹ ಸಾಧ್ಯತೆ ಇದೆ. ಸದ್ಯ ನಾನೀಗ ಹೆಬ್ಬಾಳದಲ್ಲಿರುವಂತಹ ಚಿತಾಗಾರದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಂಪ್ರದಾಯಗಳಿಗೆ ಅನುಸಾರವಾಗಿ ಮತ್ತೆ ಅವುಗಳಿಗೆ ವಿಧಿವಿಧಾನದ ಪ್ರಕಾರವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಮತ್ತು ಕಟ್ಟಿಗೆಯನ್ನು ಕೂಡ ಬಳಸಲಾಗುತ್ತೆ. ಮತ್ತೆ ಒಂದಿಷ್ಟು ಭಾಗವನ್ನು ನೋಡ್ಕೊಂಡು ಹೋಗೋದಾದರೆ ಕೆಲವೊಂದು ಬಾರಿ ಸತತವಾಗಿ ಕರೆಂಟ್ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ತುರ್ತಾಗಿತ್ತು, ಅಗತ್ಯವಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಕಟ್ಟಿಗೆಗಳನ್ನ ಬಳಸಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಆದರೆ ಇದೀಗ ಹೋಟೆಲ್ಗಳಿಗೆ ಹೆಚ್ಚಿನದಾಗಿ ಕಟ್ಟಿಗೆಗಳು ಹೋಗ್ತಾ ಇರೋದ್ರಿಂದಾಗಿ ಈ ಒಂದು ಚಿತಾಗಾರಕ್ಕೆ ಬರುವಂತಹ ಕಟ್ಟಿಗೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಚಿತಾಗಾರಕ್ಕೆ ಬರುವಂತಹ ಕಟ್ಟಿಗೆಗಳು ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಯಾವ ರೀತಿಯಾದಂತಹ ಸಮಸ್ಯೆ ನಿಮಗೆ ಎದುರಾಗಬಹುದು ಅಂತ ಹೇಳಿದ್ರೆ, ಈಗ ಕಟ್ಟಿಗೆಗಳಿಗೆ ಹೋಟ್ಲ್ ಅವರು ಭಾರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಿಮಗೆ ಕಟ್ಟಿಗೆಗಳು ಎಲ್ಲಿಂದ ಬರುತ್ತೆ? ನಾವು ಮಂಡಿಯಿಂದ ತಗೊಬರ್ತೀರಿ. ಮಂಡಿಯಿಂದ ತಗೊಬಂದು ಬಾಡಿ ಏನು ಬರ್ತದೆ ಆ ಬಾಡಿಯನ್ನು ನಾವು ಇದು ಮಾಡ್ತೀರಿ. ನಾವು ಬಾಡಿ ಬಂದಾಗ ಸೌದೆ ಉಡ್ಡಲ್ಲಿ ಮಾಡಿಕೊಡ್ತೀರಿ, ಮಂಡಿಯಿಂದ ತಂದು ಕೊಡ್ತೀರಿ. ಸರಿಗ ಪ್ರಮುಖವಾಗಿ ಈಗ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ, ಎಷ್ಟು ದೇಹಕ್ಕೆ ಆಗಬಹುದು ಅಂತ? ನಮ್ಮ ಇರೋ ಸೌದೆ ಒಂದು 20-19 ಬಾಡಿಗೆ ಆಗ್ಬೋದು. ನೆಕ್ಸ್ಟ್ ಈಗ ಮುಂದಿನ ಹಂತವಾಗಿ ಈಗ ಆರ್ಡರ್ ಮಾಡಿದರೆ, ಹೆಚ್ಚಿನ ಕಟ್ಟಿಗೆನ ಆರ್ಡರ್ ಮಾಡಿದರೆ ಹೇಗೆ? ಇಲ್ಲ, ನಾವು ಬೇಕಾದಾಗ ಮಂಡಿಂಗ ತಗೊಬರ್ತೀರಿ, ಬುಕ್ ಮಾಡ್ಕೊತೀರಿ, ಬುಕ್ ಮಾಡಿ ತಗೊಬರ್ತೀರಿ. ಇದಿಷ್ಟು ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ನಾವು ನೇರವಾಗಿ ಮಂಡಿಯಿಂದ ಬುಕ್ ಮಾಡಿ ತಗೊಂಡು ಬರುವಂತಹ ಕೆಲಸವನ್ನ ಮಾಡ್ತೀವಿ. ಅದರ ಜೊತೆಗೆ ಈಗ ಸದ್ಯಕ್ಕೆ 19 ದೇಹಗಳಿಗೆ ಆಗುವಷ್ಟು ಕಟ್ಟಿಗೆ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಶಾರ್ಟೇಜ್ಗಳು ಬಂದರೆ ಅಥವಾ ಸಮಸ್ಯೆಗಳು ಎದುರಾಯಿತು ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಮಂಡಿಯಿಂದ ತರುವಂತಹ ಕೆಲಸವನ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈಗಾಗಲೇ ಹೋಟೆಲ್ಗಳು ಮತ್ತೆ ಒಂದಿಷ್ಟು ಗೃಹ ಬಳಕೆಗೆ ಕೂಡ ಈ ಒಂದು ಕಟ್ಟಿಗೆಗಳನ್ನ ಖರೀದಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಪ್ರತಿಯೊಂದು ಟಿಂಬರ್ ಮಿಲ್ಗಳಿಗೆ ಹೋಗಿ ಗ್ರಾಹಕರು ನೇರವಾಗಿ ಹೋಗಿ ಅಲ್ಲಿಂದ ಕಟ್ಟಿಗೆಗಳನ್ನು ಖರೀದಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ಹಂತವಾಗಿ ಕಟ್ಟಿಗೆಗಳಲ್ಲೂ ಕೂಡ ಶಾರ್ಟೇಜ್ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಪ್ರಮುಖವಾಗಿ ಈ ಒಂದು ಕಟ್ಟಿಗೆಯನ್ನು ಬಳಸಿ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಈಗಿರುವಂತಹ ಸಂದರ್ಭದಲ್ಲಿ ಕಟ್ಟಿಗೆಗೆ ಹೆಚ್ಚಿನ ಡಿಮ್ಯಾಂಡ್ ಇರೋದ್ರಿಂದಾಗಿ ಚಿತಾಗಾರಕ್ಕೆ ಬೇಕಾದಷ್ಟು ಕಟ್ಟಿಗೆಯನ್ನು ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಡಿಪೋಗಳಿಂದ ನೇರವಾಗಿ ತರುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ವೇಳೆ ಈ ಒಂದು ಯುದ್ಧದ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ಹಂತವಾಗಿ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಕೊರತೆಯಿಂದಾಗಿ ಇದೀಗ ಆಟೋ ಚಾಲಕರು ಇದೀಗ ಕಂಗಾಲಾಗಿದ್ದಾರೆ. ಒಂದ್ ಕಡೆ ಹೋಟೆಲ್ಗಳು ಯಾವ ರೀತಿಯಾಗಿ ದರವನ್ನ ಏರಿಕೆ ಮಾಡಿದ್ದಾರೆ, ಅದೇ ರೀತಿಯಾಗಿ ದರವನ್ನ ಏರಿಕೆ ಮಾಡೋದಕ್ಕೆ ನಮಗೂ ಕೂಡ ಸ್ವತಂತ್ರವನ್ನ ಕೊಡಿ ಅಂತ ಈ ಆಟೋ ಚಾಲಕರ ಸಂಘದವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಕೊರತೆ ನಡುವೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಹೋಟೆಲ್ಗಳಂತೆ ದರ ಏರಿಕೆ ಸ್ವಾತಂತ್ರ್ಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದುಬಾರಿ ಗ್ಯಾಸ್ ಬೆಲೆಯಿಂದ ನಿತ್ಯ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ. ಗ್ಯಾಸ್ ದರದ ಅನ್ವಯ ಬೆಲೆ ಏರಿಕೆಗೆ ಅವಕಾಶ ನೀಡಿ ಅಂತ ಸರ್ಕಾರಕ್ಕೆ ಆಟೋ ಚಾಲಕರ ಸಂಘದಿಂದ ಮನವಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಗ್ಯಾಸ್ ಕೊರತೆಯಿಂದಾಗಿ ಈಗ ಆಟೋ ಚಾಲಕರು ಕಂಗಾಲಾಗಿಬಿಟ್ಟಿದ್ದಾರೆ. ಬೆಲೆ ಏರಿಕೆ 20 ರೂಪಾಯಿ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. 63 ರೂಪಾಯಿನ ಇತ್ತು, ಈಗ 75 ರೂಪಾಯಿವರೆಗೂ ಕೂಡ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಆಟೋ ಚಾಲಕರು ಈ ರೀತಿಯಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ.
ಆಟೋ ಗ್ಯಾಸ್ ಏರಿಕೆಯಿಂದ ಚಾಲಕರು ಕಂಗಾಲಾಗಿದ್ದಾರೆ. ಆಟೋ ಮೀಟರ್ ದರ ಮೇಲೆ ಹೆಚ್ಚುವರಿ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಆಟೋ ಚಾಲಕರ ಕುಟುಂಬಗಳ ದೃಷ್ಟಿಯಿಂದ ಹೆಚ್ಚುವರಿಗೆ ಮನವಿಯನ್ನು ಮಾಡಿಕೊಂಡಿರುವುದು. ಗ್ರಾಹಕರಿಗೆ ಬೆಂಗಳೂರು ಆಟೋ ಚಾಲಕರ ಸಂಘ ಈಗ ಮನವಿಯನ್ನು ಮಾಡಿದೆ. ಒಂದು ಕಡೆ ಗ್ಯಾಸ್ ಬೆಲೆ ಏರಿಕೆಯಾಗಿದೆ, ಹೀಗಾಗಿ ನಮಗೂ ಕೂಡ ಈ ಬೆಲೆ ಏರಿಕೆಯನ್ನು ಮಾಡೋದಕ್ಕೆ, ದರ ಏರಿಕೆಯನ್ನು ಮಾಡೋದಕ್ಕೆ ಈಗ ಆಟೋ ಚಾಲಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗ್ರಾಹಕರ ಬಳಿ ಈ ಬೆಂಗಳೂರಿನ ಆಟೋ ಚಾಲಕರ ಸಂಘ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದೆ. ಒಂದು ಕಡೆ ಈಗ ಈ ಗ್ಯಾಸ್ ಬೆಲೆ ಏರಿಕೆ, ಹೀಗಾಗಿ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅವ್ರಿಗೂ ಕೂಡ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋದು ಕಷ್ಟವಾಗ್ತಾ ಇದೆ. ಈ ಬೆಲೆ ಏರಿಕೆಯ ನಡುವೆ ಹಲವು ಬಂಕ್ಗಳು ಕೂಡ ಈಗ ಬೆಲೆ ಏರಿಕೆಯನ್ನು ಮಾಡಿರೋದು. LPG ಕೊರತೆ ಉಂಟಾಗಿದೆ. ಮತ್ತೊಂದು ಕಡೆ ಗ್ಯಾಸ್ ದರ ಡಬಲ್ ಆಗಿದೆ. ಆಟೋ ಚಾಲಕರು ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿದ್ದಿದೆ, ದಿನದ ಕೂಲಿಗೆ ಹೊಡೆತ ಬಿದ್ದಿದೆ ಎಂಬುದು ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ರೆ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಾದರೆ ಹೋಟೆಲ್ನಂತೆ ನಮಗೂ ಸಹ ದರ ಏರಿಕೆ ಮಾಡಲು ಅವಕಾಶ ಮಾಡಿಕೊಡಿ. ಯಾಕಂದರೆ ಹೋಟೆಲ್ ಅವರೀಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಟೀ ಕಾಫಿಗೆ. ಮತ್ತೊಂದು ಕಡೆ ಆ ಬಿಲ್ಲಲ್ಲಿ ಗ್ಯಾಸ್ ದರ ಬಿಲ್ಲಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ನಾವು ಸಹ ಮಾಡ್ತೀವಿ ಅಂತ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ನಮ್ಮ ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರನ್ನೇ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಎಫೆಕ್ಟ್ ತಟ್ಟಿದೆ, ಗ್ಯಾಸ್ ಸಿಗ್ತಿಲ್ಲ, 80 ರೂಪಾಯಿ ಆಗಿದೆ ಗ್ಯಾಸ್ ದರ. ಇಲ್ಲೇ ಒಂದು ಕಡೆ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿಗೆ ಈಗ ಆಲ್ರೆಡಿ ಆದಾಯಕ್ಕೆ ಧಕ್ಕೆ ಆಗಿದೆ ಬೈಕ್ ಟ್ಯಾಕ್ಸಿ ವಗೈರೆಗಳಿಂದ. ಸೊ ಮತ್ತು ಈಗ ನಮ್ಮ ಆಟೋ ಚಾಲಕರು ಬರೆ ಹೇಳೋದಂತಾಗಿದೆ. ಇವತ್ತು ಗ್ಯಾಸು ಸರಾಸರಿ ದಿನನಿತ್ಯ ಒಂದೊಂದು ಬಂಗುಗಳಲ್ಲಿ ಒಂದೊಂದು ರೇಟನ್ನು ವಿಧಿಸ್ತಾ ಇದ್ದಾರೆ. 60 ರೂಪಾಯಿ ಇರೋದನ್ನ 70 ರೂಪಾಯಿ ಮಾಡ್ತಾಯಿದ್ದಾರೆ. ಒಂದೊಂದು ಕಡೆ 80 ರೂಪಾಯಿ ಮಾಡಿದ್ದಾರೆ. ಇನ್ನು ಕೆಲವು ಕಡೆ CNGನೂ ಸಹ 90 ರೂಪಾಯಿ ಮಾಡಿದ್ದಾರೆ. ಹೀಗಾಗಿ ನಾವು ಆಟೋ ಚಾಲಕರ ಆದಾಯಕ್ಕೆ ಧಕ್ಕೆ ಆಗ್ತಾಯಿದೆ. ನಾವು ಇದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈಗ ಪ್ರತಿಭಟನೆ ಮಾಡಬೇಕಾಗ್ತದೆ. ಇವತ್ತು ಡ್ರೈವರ್ಗಳಿಗೆ ಆದಾಯಕ್ಕೆ ಧಕ್ಕೆ ಆಗಿ ಇವತ್ತು ಊಟ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಮತ್ತು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಇವತ್ತಿನ ದಿವಸ ಸುಮಾರು ಒಂದು 3-4 ಅವರು ಗ್ಯಾಸ್ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಹಾಗಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಆಟೋ ಚಾಲಕರಿಗೆ ಹೊಟ್ಟೆಗೆ ಏನು ತಣ್ಣೀರು ಬಟ್ಟೆ ಹಾಕುವಂಥ ಪರಿಸ್ಥಿತಿ ಆಗ್ತಾಯಿದೆ. ಇನ್ನು ಮುಂದೆ ನಾವು ವಿಭಿನ್ನವಾಗಿ ಖಾಲಿ ತಟ್ಟೆನ ಹಿಡಿದು ಲೋಟಗಳನ್ನ ಹಿಡಿದು ಪ್ರತಿಭಟನೆ ಮಾಡಬೇಕು. ಕೇಂದ್ರ ಸರ್ಕಾರ ಎಚ್ಚರಿಸಬೇಕಾಗಿದೆ. ನಾವು ಹೋಟೆಲ್ದವರು ಸಹ ಈಗ ದರ ಏರಿಕೆ ಮಾಡ್ತಿದ್ದಾರೆ. ಟೀ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಬಿಲ್ಲಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ, ಜಾಸ್ತಿ ಮಾಡಿದ್ರು ಅಂತ ಅದು ಸಹ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ ದರ. ಇದು ನಮಗೀಗ ಆಟೋ ಚಾಲಕರು ಹೆಚ್ಚಾಗಿ ಕೇಳೋವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಜನರೂ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಈಗ ಏಕಾಏಕಿ ನಾವು ದರನ ಮಾಡೋಕ್ಕೆ ಬರೋದಿಲ್ಲ. ಏನು ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಇದು ತಾತ್ಕಾಲಿಕ ಇರುತ್ತೆ, ಯುದ್ಧ ನಿಂತ ಮೇಲೆ ಅದನ್ನು ಮತ್ತೆ ಹಳೆ ರೇಟ್ಗೆ ಬರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು. ಅಕಸ್ಮಾತ್ ಚಾಲಕರು ಏನೋ 5 ರೂಪಾಯಿ 10 ರೂಪಾಯಿ ಕೇಳಿದ್ರೆ ತಾವು ಕರುಣೆ ತೋರಿ ಅವರಿಗೆ ನೀಡಬೇಕಾಗುತ್ತೆ. ಸರ್ಕಾರ ಹ್ಯಾಂಡ್ ಬರಬೇಕಂತ ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಇಲ್ಲ, ನಾವು ಅವ್ರಿಗೆ ಏನು ನಡ್ಕೊಂಬಂದಿದೆ ನಮ್ಮದು ಸಹ ನಾವು ಹಿಂದೇನು ಸಂಘ ಸಂಸ್ಥೆಗಳು ತೀರ್ಮಾನ ಮಾಡಿದ್ದು ಈ ಥರ ದರಗಳು ಏಕೆ ಆದಾಗ ಸಂಘಟನೆಗಳು ತೀರ್ಮಾನ ಮಾಡಬೇಕು. ಯಾಕೆ ಜಿಲ್ಲಾಧಿಕಾರಿ ತೀರ್ಮಾನ? ಯಾಕಂದರೆ ಸರ್ಕಾರ ನಮ್ಗೆ ಯಾವುದು ಸವಲತ್ತುಗಳು ಕೊಡ್ತಿಲ್ಲ. ನಾವು ಯಾಕೆ ಸರ್ಕಾರನ ಕೇಳಬೇಕು? ಹಾಗಾಗಿ ಸಂಘಟನೆಗಳು ಇನ್ಮೇಲೆ ತೀರ್ಮಾನ ತಗೋಬೇಕು. ಮೀಟ್ರ್ ದರನ ಹೆಚ್ಚಿಸಬೇಕಾದಾಗ ಈ ರೀತಿ ವ್ಯತ್ಯಾಸಗಳಾದಾಗ ದವಸ ಧಾನ್ಯಗಳಿರ್ಬೋದು, ಗ್ಯಾಸ್ ಇರ್ಬೋದು, ಮತ್ತು ಇವತ್ತು ಮಕ್ಕಳು ಫೀಸ್ ಇರ್ಬೋದು, ಮನೆ ವಸತಿ ವಿಚಾರ ಇರ್ಬೋದು, ಎಲ್ಲವೂ ಸಹ ಏರಿಕೆ ಆಗ್ತಾಯಿದೆ. ಇದನ್ನು ಸಂಘಟನೆಗಳೇ ಇನ್ನು ಮುಂದೆ ತೀರ್ಮಾನ ತಗೊಳ್ಬೇಕು ಅನ್ನೋದು ನಮ್ಮ ನಿರ್ಧಾರ. ಸೊ ಹಾಗಾಗಿ ಸಂಘಟನೆಗಳಲ್ಲಿ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಮುಂದೆ ಜಿಲ್ಲಾಧಿಕಾರಿಗೆ ಯಾವುದೇ ನಿರ್ಧಾರ ಕೊಡಬಾರ್ದು. ಯಾಕೆಂದರೆ ಈಗ ಹೋಟ್ಲವರು ಯಾವುದೇ ಏಕಾಏಕಿ ಗ್ಯಾಸ್ ದರ ಆಗಿಸಕ್ಕೆ ಮತ್ತು ಏನು ವಿದ್ಯುತ್ ದರ ಜಾಸ್ತಿ ಆಗಿಸಕ್ಕೆ ಏರಿಕೆ ಮಾಡ್ತಾರೆ. ಆದರೆ ಅವರು ಯಾರೂ ಸರ್ಕಾರನ ಕೇಳಲ್ಲ, ಸರ್ಕಾರನ ಅವ್ರನ್ನೇನು ಕೇಳೋದಿಲ್ಲ ವಾಪಸ್ಸು. ಆದರೆ ನಮ್ಮನ್ನು ಯಾಕೆ ನಮಗೆ ಷರತ್ತನ್ನ ವಿಧಿಸ್ತೀರಿ? ಹಾಗಾಗಿ ನಮಗೂ ರಿಲ್ಯಾಕ್ಸ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಾಲಯಗಳ ಅನ್ನದಾನಕ್ಕೂ ಕೂಡ ಈ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಉಡುಪಿಯ ಪ್ರಸಿದ್ಧ ಆನೆಗುಡ್ಡೆ ದೇವಸ್ಥಾನದಲ್ಲೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿರುವಂಥದ್ದು. ಅನ್ನದಾನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ತಯಾರು ಮಾಡೋದಕ್ಕಾಗ್ತಾ ಇಲ್ಲ. ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಈಗ ಉಡುಪಿಯ ಪ್ರಸಿದ್ಧ ಆನೆಗುಡ್ಡೆ ವಿನಾಯಕನ ದೇಗುಲಕ್ಕೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಇನ್ನು 2-3 ದಿನಕ್ಕೆ ಆಗುವಷ್ಟು ಮಾತ್ರ ಅನಿಲ ಪೂರೈಕೆ ಇರುವಂಥದ್ದು. ಇಂತಹ ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗುವ ಸ್ಥಿತಿಯಲ್ಲಿವೆ. ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಶ್ರೀ ವಿನಾಯಕ ದೇವಾಲಯದಲ್ಲಿ ಅಡುಗೆ ಅನಿಲ ಕೇವಲ ಇನ್ನ 3-4 ದಿನಕ್ಕಾಗುವಷ್ಟು ಮಾತ್ರ ಇದೆ. ದೇವಾಲಯದಲ್ಲಿ ವರ್ಷಪೂರ್ತಿ ಅಂದ್ರೆ 365 ದಿನವೂ ಕೂಡ ಭಕ್ತರಿಗೆ ನಿತ್ಯ ಅನ್ನದಾನ ಸೇವೆ
ಮಾಡಲಾಗ್ತಾ ಇತ್ತು. ಪ್ರತಿನಿತ್ಯವೂ ಕೂಡ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಅಡುಗೆ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇತ್ತು. ಅಡುಗೆ ಅನಿಲದ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂತಹ ಕಾರಣ ದೇವಾಲಯದ ಅಡುಗೆ ವ್ಯವಸ್ಥೆಯ ಮೇಲೆ ಒತ್ತಡ ಬೀಳ್ತಾ ಇದೆ. ಉಡುಪಿ ಹೋಟೆಲ್ಗಳಲ್ಲಿ ಗ್ಯಾಸ್ ಸಮಸ್ಯೆ ಗಂಭೀರವಾಗಿ ತಲುಪಿದೆ. ಈಗ ತುರ್ತು ಸಭೆ ನಡೆಸಿದೆ ಹೋಟೆಲ್ ಮಾಲೀಕರ ಸಂಘ. ಈಗ ಗ್ಯಾಸ್ ಪೂರೈಕೆ ಆಗದೆ ಹೋದ್ರೆ ಹೋಟೆಲ್ ಬಂದ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾಗಿ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಪ್ರಸಾದ ತಯಾರಿಕೆಗೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿರುವಂಥದ್ದು. ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಕೇವಲ 2-3 ದಿನಗಳಿಗೆ ಮಾತ್ರ ಗ್ಯಾಸ್ ಉಳಿದಿದೆ. ಅದೇ ರೀತಿಯಾಗಿ ಅಲ್ಲಿರುವಂಥ ಆಡಳಿತ ಮಂಡಳಿ ಕೂಡ ಇದ್ರ ಬಗ್ಗೆ ಬಹಳ ಜಾಗರೂಕರಾಗಿದ್ದಾರೆ. ಒಂದು ಕಾಲದಲ್ಲಿ ಸಾಮಾನ್ಯ ಜನರು ಅಡಿಗೆ ಅನಿಲ ಬಳಸೋದು ಕಷ್ಟ ಇತ್ತು. ಆದರೆ ಇವತ್ತು ಭಾರತದಲ್ಲಿ ಅಡಿಗೆ ಅನಿಲ ಇಲ್ಲ ಅನ್ನುವಂಥ ಮನೆ ಇಲ್ಲದೆ ತೊಲ್ಲಿ ರಾಷ್ಟ್ರಗಳಲ್ಲಿ ಉಂಟಾಗಿರುವಂಥ ಯುದ್ಧದ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರಕ್ಕೆ ಪೆಟ್ರೋಲ್ ಮತ್ತು ಅನಿಲದ ಸಮಸ್ಯೆಗಳು ಬಂದುಬಿಟ್ಟಿದೆ. ಅಡಿಗೆ ಅನಿಲ ಸೇರಿದಂತೆ ಕಮರ್ಷಿಯಲ್ ಗ್ಯಾಸಿಗೆ ಕೂಡ ಅದೇ ಸಮಸ್ಯೆ ಇಡೀ ರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬಂದಿರೋದು. ಹಾಗಾಗಿ ಇದನ್ನ ನಿನ್ನೆ ಪ್ರಧಾನಮಂತ್ರಿಯವರು ಮತ್ತು ನಮ್ಮ ಪೆಟ್ರೋಲಿಯಂ ಮಂತ್ರಿಯವರು ಪುರಿಯವರು ಒಂದು ಸ್ವಯಂ ಹೇಳಿಕೆಯನ್ನು ಕೊಟ್ಟು ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಇದು ಸರಿಯಾಗುತ್ತೆ, ಒಂದು ರೀತಿಯಲ್ಲಿ ಯುದ್ಧ ತಿಳಿಯಾಗ್ತಾ ಇದೆ. ಮತ್ತು ಭಾರತದ ನಾಯಕತ್ವ ಹೊಂದಿರುವಂತಹ ನರೇಂದ್ರ ಮೋದಿ ಅವರು ಅನಿಲವನ್ನ ಬೇರೆ ರೂಪದಲ್ಲಾದ್ರೂ ತರಿಸಲಿಕ್ಕೆ ಬೇರೆ ಮಾರ್ಗದಲ್ಲಾದ್ರೂ. ಅಡುಗೆ ಅನಿಲದ ಸಮಸ್ಯೆ ಹೆಚ್ಚಾಗಿರುವಂಥದ್ದು ಕರಾವಳಿ ಜಿಲ್ಲೆ ಉಡುಪಿಯಲ್ಲೂ ಕೂಡ ಒಂದಷ್ಟು ಹೋಟೆಲ್ಗಳಿಗೆ ಇದರ ಸಂಕಷ್ಟ ತಟ್ಟಿರುವಂಥದ್ದು. ಹಾಗಾಗಿ ಹೋಟೆಲ್ ಮಾಲೀಕರು ಒಂದು ಸಭೆಯನ್ನು ಕೂಡ ಇವತ್ತು ನಡೆಸಿದ್ದಾರೆ. ನಮ್ಮ ಜೊತೆಗೆ ಶಿವರಾಮ್ ತಲ್ಲೂರು ಅವರು ಇದ್ದಾರೆ. ಅವರು ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷರು ಕೂಡ ಹೌದು ರಾಜ್ಯದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯ ಚರ್ಚೆಗಳು ನಡೆಯಿತು ಮತ್ತು ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಎಲ್ಲವನ್ನು ಅವರನ್ನು ಕೇಳೋಣ. ಸರ್, ಈಗಾಗಲೇ ಹೋಟೆಲ್ಗಳು 1-2-3 ದಿನದಿಂದ ಈ ರೀತಿಯ ಒಂದು ಗ್ಯಾಸಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಏನು ಪರಿಹಾರವನ್ನು ಕಂಡುಕೊಂಡಿದ್ರಿ ಮತ್ತು ಸರ್ಕಾರಕ್ಕೆ ಏನು ಮನವಿ ಮಾಡಿದ್ರಿ ಅಂತ? ಸರ್ಕಾರದವರು ಹೇಳುವುದೇನೆಂದರೆ ನಮಗೆ 25% ನಿಮಗೆ ನಾವು ಕೊಡ್ತೇವೆ, ನಿಮ್ಮ ತಿಂಗಳಿಗೆ ಎಷ್ಟು ಕನ್ಸಂಪ್ಷನ್ ಆಗಿದೆ ಅದರ ಮೇಲೆ 25% ಕೊಡ್ತೇವೆ ಅಂತ ಹೇಳಿದ್ದಾರೆ. ಆ 25% ತಗೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂದರೆ 3-4 ಹೋಟೆಲ್ ಇದ್ದಾರೆ, 200-300 ಜನ ಕೆಲಸಕ್ಕಿದ್ದಾರೆ. ಅಂತೆಲ್ಲ ಇರುವ ಕೆಲಸದವರಿಗೆ ಅದು ಗ್ಯಾಸ್ ಬೇಕಾಗ್ತದೆ 25%. ಅದು ಏನೇ ಇರಲಿ, ನಮಗೆ ಸಾಧಾರಣ ಒಂದು 50% ಕೊಟ್ಟರೆ ಏನಾದರೂ ಮ್ಯಾನೇಜ್ ಮಾಡ್ಬೋದು ಎಂಬ ಒಂದು ಉದ್ದೇಶ ನಮಗೂ ಅರ್ಥ ಆಗ್ತದೆ. ಯುದ್ಧ ಆಗ್ತಾ ಉಂಟು, ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗ್ತಾ ಉಂಟು, ಸಮಸ್ಯೆ ಉಂಟು ನಮಗೂ ಅಂತ. ಅದು ನಮ್ಮ ಬದುಕು ಅರ್ಥ ಆಗ್ತದೆ. ನಮ್ಮ ಬದುಕಿಗೆ ನೀವು ಹಾಸ್ಪಿಟ್ಲಿಗೆ ಮತ್ತು ಬೇರೆ ಬೇರೆ ಸ್ಕೂಲಿಗೆ ಶಾಲೆಗೆಲ್ಲ ಕೊಡ್ತೀರ ಅಂತ ಹೇಳ್ತೇವೆ. ಹಾಗೆ ನಮಗೂ ಕೂಡ ಅದರ ಒಂದು ಸಾಧಾರಣ 50% ಕೊಟ್ಟರೆ ಆ ಹೋಟ್ಲನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಅಲ್ಲದೆ ನಾವು ಬಂದ್ ಮಾಡಬೇಕಾಗ್ತದೆ. ಸರ್, ಈಗ ಎಷ್ಟು ದಿನದಿಂದ ನಿಮಗೆ ಗ್ಯಾಸೇ ಸಿಗಲಿಲ್ಲ? 3 ದಿವಸದಿಂದ ಇಷ್ಟವರೆಗೆ ಗ್ಯಾಸ್ ಸಿಗಲಿಲ್ಲ. 3 ದಿವಸ ಒಂದು ಗ್ಯಾಸ್ ಕೂಡ ಬರಲಿಲ್ಲ. ನೀವು ಯಾರನ್ನಾದರೂ ಕನ್ಸಲ್ಟ್ ಮಾಡುವಂಥದ್ದು MP-ಯನ್ನು? ಯಾವ ಕನ್ಸಲ್ಟ್ ಮಾಡಿ ಅದಕ್ಕೆ ಇವತ್ತೆಲ್ಲ ಮೀಟಿಂಗ್ ತುರ್ತು ಸಭೆ ಕರೆದದ್ದು. ಅದಕ್ಕೆ ನೀನು ನಿರ್ದೇಶನ ಮೀಟ್ ಆಗಿದ್ದೇವೆ. ಅದಕ್ಕೆ ನಮಗೆ ಸರ್ಕಾರದ ಆರ್ಡರ್ ಬಂದು 25% ನಿಮ್ಗೆ ಕೊಡ್ತೇವೆ ಅಂತೇಳಿ. ಅದು ಕೂಡ ಇಂಥವ್ರ ಹತ್ರ ನೀವು ಅಪ್ರೋಚ್ ಆಗಿ ರವೀಂದ್ರ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಹೋಟೆಲ್ ಬಂದ್ ಮಾಡಿದರೆ ಒಂದು ಸಾವಿರಾರು ಕಾರ್ಮಿಕರು ಇದ್ದಾರೆ, ಅವರ ಜೀವನದ ಪ್ರಶ್ನೆ ಕೂಡ ಎದುರಾಗ್ತದೆ. ಹೌದೌದು, ಅವರ ಜೀವನ ಸಮಸ್ಯೆ ಆಗ್ತದೆ. ಮತ್ತು ಸಾವಿರಾರು ಜನ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ದೇವಸ್ಥಾನ ಆಗಲಿ ಬೀಚ್ ಆಗಲಿ ಎಲ್ಲ ನೋಡುವವರು ಬರ್ತಾರೆ. ಅವ್ರಿಗೆ ಕೂಡ ಸಮಸ್ಯೆ ಆಗ್ತದೆ. ಸದ್ಯ ಯಾವುದೇ ರೀತಿಯ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ ಹೋಟೆಲ್ ಮಾಲೀಕರ ಸಂಘದ್ದಾಗಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಮುಂದುವರಿತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕಾಡ್ತಾ ಇದೆ. ಹೈವೇಯ ಅಕ್ಕಪಕ್ಕದಲ್ಲಿರುವಂಥ ಡಾಬಾಗಳಲ್ಲಿ ಇದೀಗ ಡಾಬಾದ ಮಾಲೀಕರು ಸೌದೆಯ ಮೊರೆ ಹೋಗಿದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ನ ಮಾಲೀಕರು ಈಗ ಸೌದೆ ಮೊರೆ ಹೋಗಿದ್ದಾರೆ. ಹೈವೇ ಪಕ್ಕದ ಡಾಬಾಗಳು ಒಲೆ ಮೇಲೆ ಅಡುಗೆ ತಯಾರಿಸಲು ಮಾಲೀಕರು ಈಗ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ಸೌದೆ ಒಲೆಯಲ್ಲಿ ಈಗ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ, ಈ ಡಾಬಾಗಳನ್ನು ಬಂದ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸೌದೆ ಒಲೆಯಲ್ಲಿ ಈಗ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅದರ ಅಭಾವ. ಮತ್ತೊಂದು ಕಡೆ ಈ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇರೋದು. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ.
ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರಿತಕ್ಕಂತ ಯುದ್ಧದ ಭೀಕರತೆ ಈಗ ಸಾಕಷ್ಟು ಆ ಸಿಲಿಂಡರ್ ಗ್ಯಾಸ್ಗಳ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಭಾಗವಾಗಿ ಏನು ರಾಜ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ ಧಾರವಾಡದಲ್ಲಿ ಇರ್ತಕ್ಕಂಥ ಧಾರವಾಡ ತಾಲೂಕಿನ ಗೋಟ್ರ ಬಳಿ ಇರ್ತಕ್ಕಂಥ ಮುಲ್ಲಾ ಡಾಬಾದಲ್ಲಿ ತಮ್ಮ ಈ ಒಂದು ಡಾಬಾಗೆ ಬರ್ತಿರ್ತಕ್ಕಂಥ ಏನು ಗ್ರಾಹಕರಿಗೆ ಅಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಏನು ಈಗಾಗಲೇ ಇಲ್ಲಿ ಬರ್ತೀವಿ ಈ ಒಂದು ಡಾಬಾದ ಮಾಲೀಕರು ಏನಿದ್ದಾರೆ ಅವರು ಆ ಒಂದು ಸೌದೆ ಒಲೆ ಮೂಲಕ ಅವರಿಗೆ ಅಡಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಮೊದಲಿಂದನೂ ಕೂಡ ಈ ಡಾಬಾದವರು ಏನೋ ಒಂದು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾರೆ. ಆದ್ರೆ ಈಗ ಆ ಸೌದೆ ಸಿಗೋದು ಕೂಡ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ತಾವು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಎಲ್ಲವೂ ರೀತಿಯಾದಂತಹ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ ಭಾಗದಲ್ಲಿ ರೊಟ್ಟಿಗಳನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ಧಾಬಾದವರು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ಅದೇ ರೀತಿಯ ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದ್ರೂ ಕೂಡ ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಬರ್ತವೆ. ಅಂದ್ರೆ ಲಾರಿ ಚಾಲಕರು ಕೂಡ ಇಲ್ಲಿ ಬಂದು ಒಂದು ಊಟವನ್ನ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಸ್ಗಳು ಕೂಡ ಈ ಒಂದು ರಾತ್ರಿ ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಬಂದು ಆ ಊಟಕ್ಕಾಗಿ ಇಲ್ಲಿ ವಾಹನವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಒಂದು ಏನು ಇಲ್ಲಿ ಊಟ ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಕ್ಕಂಥ ಇದು ವಾಹನ ಚಾಲಕರು ಮತ್ತು ಪ್ರಯಾಣಿಕರಿದ್ದಾರೆ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗ್ಬಾರ್ದು ಅಂತ ಹೇಳಿ ಈ ಒಂದು ಏನು ಡಾಬಾದ ಮಾಲೀಕರು ಈ ಒಂದು ನಿರ್ಧಾರವನ್ನ ಮಾಡಿ ಅವರಿಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವುದು. ಖುದ್ದು ಇಲ್ಲಿ ಆ ಡಾಬಾದ ಮಾಲೀಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲಾ ಕಡೆ ಗ್ಯಾಸಿನ ಸಮಸ್ಯೆ ಆಗಿದೆ, ನಿಮ್ಮಲ್ಲೂ ಕೂಡ ಸಮಸ್ಯೆ ಆಗಿದೆ. ಸೌದಿ ಒಲೆ ಮೇಲೆ ಮಾಡಕಂತೀರಿ, ಏನ್ ಹೇಳ್ತೀವಿ ಸರ್? ಗ್ಯಾಸ್ ಪ್ರಾಬ್ಲಮ್ ಐತಿ ಸರ್. ಮತ್ತ ಡ್ರೈವರ್ ಬಾಳ ಹಸ ಬಂದಿರ್ತಾರೆ. ನಮ್ಮ ಮೊಲಾದಬ ಅಂದ್ರೆ 24 hours ಸರ್. ಇಲ್ಲಿ ನಮ್ಮೇ ಬಂದಿರ್ತಾರ ಸರ್. ಅದ್ರ ಸಂಬಂಧ ನಾವು ಗ್ಯಾಸ್ ಇಲ್ಲಿಂದ ತೊಗೊಂಬಂದ ಮಾಡಾಕತ್ತೀವಿ ಸರ್. ಮತ್ತ ಕಡಿಯುಲಿಂದ ಮತ್ತ ಕಟ್ಟಿಗೆ ಹಾಕಿ ಮತ್ತ ಅಡಿಗೆ ಚಾಲೂ ಮಾಡಾಕತ್ತೀವಿ. ಅವ್ರಿಗೆ ವಾಪಸ್ ನಾವು ನಿರಾಶೆ ಹಾಕಿ ಸರ್. ಕೇವಲ ಲಾರಿ ಚಾಲಕರು ಅಷ್ಟೇ ಬರ್ತಾರೆ, ಮತ್ತೆ ಬಸ್ಗಳು ಬರ್ತಾರೆ ಸರ್? ಬಸ್ಗಳು ಒಂದೊಂದು ಬಸ್ ಬರ್ತಾವ ಸರ್. ಲಾರಿ ಚಾಲಕರೇ ಹೆಚ್ಚು ಸರ್. ಲಾರಿ ಚಾಲಕರು 2 ಗಂಟೆ 1 ಗಂಟೆ ರಾತ್ರಿ ಬರ್ತಾರೆ. ಅವಾಗೂ ನಾವು ರೆಡಿ ಇರ್ತೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆ ಆಗಿದಂಗ ಗ್ಯಾಸ್ ಮತ್ತು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಊಟ ಕೊಡೋದಕ್ಕೆ ಕೆಲಸ ಮಾಡ್ತೀವಿ. ಯಾವ್ದೇ ಒಂದು ಸಮಸ್ಯೆ ಆಗಲ್ಲ ನಾವು ಅವ್ರಿಗೆ ಅಡಿಗೆ ಎಲ್ಲ ಮಾಡ್ಸಿ ಕಳ್ಸ್ತೀವಿ, ಮಾಡಿ ಕಳ್ಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂತ ಹೋಟೆಲ್ ನ ಧಾಬಾದ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನು ಈ ಒಂದು ಹೋಟೆಲ್ಗೆ ಸಾಕಷ್ಟು ಚಾಲಕರಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಒಂದು ಊಟ ಸಿಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿರ್ತಾರೆ. ಅವ್ರ ಭರವಸೆಗೆ ನಾವು ಹುಸಿ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತೇಳಿ ನಾವು ಆ ಸೌದೆಯನ್ನ ತಂದು ಅವರಿಗೆ ಅಲ್ಲಿಂದ ಅಡಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಧಾಬಾದ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಕೈಗಾರಿಕೋದ್ಯಮಗಳಿಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಸಂಕಷ್ಟ ತಟ್ಟಿರುವಂಥದ್ದು. ಧಾರವಾಡದ ಇಂಡಸ್ಟ್ರಿಯಲ್ನಿಂದ ರಫ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಸರಬರಾಜು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಕೈಗಾರಿಕೋದ್ಯಮಗೂ ಕೂಡ ತಟ್ಟಿದೆ. ಇಂಡಸ್ಟ್ರಿಯಲ್ ವಸ್ತುಗಳ ರಫ್ತಿಗೆ ಕೊಕ್ಕೆ ಬಿದ್ದಿದೆ. ಗಲ್ಫ್ ದೇಶಗಳಿಗೆ ರಫ್ತಾಗುವಂತಹ ವಸ್ತು ಸರಬರಾಜು ಸ್ಥಗಿತವಾಗಿದೆ. ವಾಲ್ವ್, ಪಂಪ್ಸ್, ಆಟೋಮೊಬೈಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಇದು. ಧಾರವಾಡ ಜಿಲ್ಲೆಯಿಂದ ಬಹುತೇಕ ಕೈಗಾರಿಕೆಗಳಿಂದ ಗಲ್ಫ್ ದೇಶಗಳಿಗೆ ರಫ್ತಾಗ್ತಾ ಇರುವಂತದ್ದು ಸ್ಥಗಿತವಾಗಿದೆ. ಯುದ್ಧದ ಹಿನ್ನೆಲೆ ಸಂಪರ್ಕ ಕೊಂಡಿ ಕಡಿತಗೊಂಡಂತಹ ಹಿನ್ನೆಲೆ ರಫ್ತು ಸ್ಥಗಿತ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ, ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ, ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಬಹುತೇಕ ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ ಜನಜೀವನಕ್ಕೆ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಪ್ರಮುಖವಾದಂಥ ಅಂಶ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂಥದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ವ್, ಪಂಪ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಹಿನ್ನೆಲೆಯಲ್ಲಿ, ಯುದ್ಧದ ಕರಿಚಾಯೆ ಹಿನ್ನೆಲೆಯಲ್ಲಿ ಈ ಎಲ್ಲ
ರಫ್ತು ಮಾಡ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಿಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂಥ ಅಂದರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರ್ಬೋದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾಯಿತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೈಗಾರಿಕೋದ್ಯಮಿಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದರೆ ಈ ರಫ್ತು ಮಾಡ್ತಕ್ಕಂಥ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಿಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನು ಬಂದ್ ಮಾಡಿ ಮುಚ್ಚಿ ಹಾಕುವಂಥ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನು, ಈ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂಥ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೈಗಾರಿಕೋದ್ಯಮಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಇದೀಗ ಮತ್ತೆ ಧ್ವನಿವರ್ಧಕದ ದಂಗಲ್ ಶುರುವಾಗಿದೆ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಇದೀಗ ಈ ಧ್ವನಿವರ್ಧಕದ ದಂಗಲ್ ಶುರುವಾಗಿರೋದು. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಲೌಡ್ ಸ್ಪೀಕರ್ ಸಮರ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಧ್ವನಿವರ್ಧಕ ದಂಗಲ್ ಶುರುವಾಗಿದೆ. ಸಿದ್ದಾಪುರದ ಒಂದೇ ಏರಿಯಾದಲ್ಲಿ 15 ಮಸೀದಿಗಳಿವೆ. ಸುತ್ತಮುತ್ತ ಆಸ್ಪತ್ರೆ ಇದ್ರೂ ಕೂಡ ಆಜಾನ್ ಕೂಗಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ಲೌಡ್ ಸ್ಪೀಕರ್ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಅಂದರೆ ಇಂತಿಷ್ಟು ಡೆಸಿಬಲ್ ಅಂತ ಇರುತ್ತೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಶಬ್ದವನ್ನು ಅಳವಡಿಕೆಯನ್ನು ಮಾಡಿ ಮತ್ತು ಅಲ್ಲಿದ್ದಂತಹ ಪರಿಸರಕ್ಕೆ ಒಂದು ಮಾಲಿನ್ಯ ತರುವಂತಹ, ಅಂದರೆ ಶಬ್ದ ಮಾಲಿನ್ಯ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹಿಂದೂ ಮುಖಂಡ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅದರ ಬಗ್ಗೆ ಒಂದು ಸಾಕಷ್ಟು ಒಂದು ಅಲ್ಲಿದ್ದಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ತೇಜಸ್ ಗೌಡ ಅವರು ಇರುವಂಥದ್ದು. ಸರ್, ಏನಾಗಿದೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು? ಅಂದರೆ ಈ ಹಿಂದೆ ನೀವು ಕೂಡ ತೆಗೆಸಿದ್ರಿ ಈ ರೀತಿಯಾದಂತಹ ಒಂದು ಲೌಡ್ ಸ್ಪೀಕರ್ ಹಾಕಿದಂತಹ ಸಂದರ್ಭದಲ್ಲಿ, ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಮೊದಲನೇದಾಗಿ ಅವರು ಅವರ ಪವಿತ್ರ ಮಾಸ ರಂಜಾನ್ ಅಂತ ಒಂದು ಕಾರಣ ತಗೊಳ್ತಾ ಇವತ್ತು ಅವರು ಅವ್ರಿಗೆ ಪವಿತ್ರ ಮಾಸ ರಂಜಾನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಇದೆ. ಅವರ ಪ್ರಾರ್ಥನೆಗೆ ನಮ್ಮ ಯಾವುದೇ ಅಂತ ತೊಂದರೆ ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಅವರ ಪವಿತ್ರ ಮಾಸ ಅಂತ ಅಂದ್ಕೊಂಡು ಬೇರೆ ಧರ್ಮದವ್ರಿಗೆ ನೀವು ತೊಂದರೆ ಕೊಡೋಕೆ ಹೋದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಬುದ್ಧಿ ಕಲಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀರಿ. ಮೊದಲನೇದಾಗಿ ತಾವು ತಮ್ಮ ಮಸೀದಿಯ ಮೇಲೆ ಏನು ಧ್ವನಿವರ್ಧಕಗಳು ಹಾಕೋತಿದ್ದೀರಿ, ಆ ಧ್ವನಿವರ್ಧಕಗಳು ಇಂತಿಷ್ಟೇ ಡಿಸೇಬಲ್ ಇರಬೇಕು ಅಂತ ಕಾನೂನಿದೆ. ಆ ಕಾನೂನನ್ನ ಪಾಲನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆಯಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಿಂಗಳಿಗೊಂದ್ಸತಿ ಹೋಗಿ ಅದನ್ನು ಚೆಕ್ ಮಾಡುವಂಥ ವ್ಯವಸ್ಥೆ ಇದೆ. ಅದನ್ನು ಮಾಡಬೇಕು. ಆದರೆ ಇನ್ನೋವರೆಗೂ ಕೂಡ ಆ ವ್ಯವಸ್ಥೆ, ಆ ಅಧಿಕಾರಿಗಳು ಇನ್ನೋವರೆಗೂ ಅದು ಮಾಡಿಲ್ಲ. ಬಹುಶಃ ಆ ಅಧಿಕಾರಿಗಳಿಗೆ ಏನಾದರೂ ಬಿರಿಯಾನಿ ಆಮಿಷ ಒಟ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಎರಡನೇದು, ನಿಮಗೆ ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಇವರು ಧ್ವನಿವರ್ಧಕಗಳನ್ನ ಅಳವಡಿಸ್ಕೊಂಡು ಅಜಾ ಆಗೋ ಸಂದರ್ಭದಲ್ಲಿ ಆ ಖಾಸಗಿ ಬಿಲ್ಡಿಂಗ್ ಮೇಲೆ ಇರುವಂಥ ಧ್ವನಿವರ್ಧಕಗಳ ಮುಖಾಂತರ ನೀವು ಶಬ್ದ ಮಾಲಿನ್ಯ ಮಾಡ್ತಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನು ಮಾಡ್ತಿದ್ದೀರಿ? ನೀವು ಖಾಸಗಿ ಬಿಲ್ಡಿಂಗ್ ಮೇಲೆ ನೀವು ಧ್ವನಿವರ್ಧಕಗಳನ್ನ ಹಾಕ್ತಿದ್ದೀರಾ ಅಂತಂದರೆ ತಮ್ಮ ಉದ್ದೇಶ ಏನಿದೆ? ಅಂದರೆ ಅವರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ಅಲ್ಲಿ ಪಕ್ಕದಲ್ಲಿ ಇರುವಂಥ ಹಿಂದೂಗಳನ್ನ ಗೂಳೆ ಓಡಿಸ್ಬೇಕು, ಸಂಪೂರ್ಣವಾಗಿ ನಾವು ಇಲ್ಲೇ ಮುಸಲ್ಮಾನರು ನಾವು ಇಲ್ಲಿ ವಾಸವಾಗಬೇಕು, ಮುಸಲ್ಮಾನರು ಬಿಟ್ಟು ಬೇರೆ ಧರ್ಮದವ್ರು ಯಾರು ವಾಸ ಮಾಡಬಾರ್ದು ಅಂತ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಇವತ್ತು ಸೋಮೇಶ್ವರ ನಗರ ಭಾಗದಲ್ಲಿ ಆಗ್ತಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ದೂರನ್ನು ಸಹ ಕೊಟ್ಟಿದ್ದೀರಿ, ಗಮನ ಕೂಡ ಹೇಳಿದ್ದೀರಿ. ಇದು ತುಂಬ ವಿಪರೀತವಾಗಿದೆ, ದಯವಿಟ್ಟು ಅದನ್ನು ತಾವು ತೆಗೆಸಬೇಕು, ಇಲ್ಲವ ಅದನ್ನು ಹೋರಾಟ ಮಾಡ್ತೀರಿ ಅಂತ ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀನಿ. ಇನ್ನೂ ಒಂದು ನಾನು ನೇರ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಏನು ಅಂತಂತಂದರೆ, ಧ್ವನಿವರ್ಧಕದ ಏನು ಡೆಸಿಬಲ್ ಮೀರೋ ಸಂದರ್ಭದಲ್ಲಿ
ತಾವು ತಮ್ಮ ಮಸೀದಿಯ ಮೇಲೆ ಇಟ್ಟಂಥ ಧ್ವನಿವರ್ಧಕಗಳು ಸೌಂಡ್ ಅತಿ ಹೆಚ್ಚಾದಾಗ ತಮ್ಮ ಮಸೀದಿಯ ಮೇಲೆ ಇದ್ದಂಥ ಧ್ವನಿವರ್ಧಕಗಳನ್ನೇ ತೆಗೆಸಂಥ ತಂಡ ನಮ್ಮದು. ಇವತ್ತು ನೀವು ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಧ್ವನಿವರ್ಧಕ ಹಾಕಿದ್ದೀರಿ, ಏನು ಬೇಕಾದ್ರೂ ಮಾಡ್ಬೋದು ಅಂತ ತಮಗೇನಾದರೂ ಆಸೆ ಆಕಾಂಕ್ಷೆಗಳಿದ್ರೆ ದಯವಿಟ್ಟು ಅದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಇದು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಹೇಳಿಕೆ ಆಗಿರುವಂಥದ್ದು. ಅಂದರೆ 24 ಗಂಟೆಯ ಒಳಗಡೆಗೆ ಈ ಒಂದು ಧ್ವನಿವರ್ಧಕ ಏನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಮತ್ತು ಯಾರು ಇದಕ್ಕೆ ಹೊಣೆಯನ್ನು ಹೊತ್ತಿದ್ದಾರೋ ಅವರು ಇದನ್ನು ಕೆಲಸವನ್ನು ನಿರ್ವಹಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ರೀತಿಯಾದಂತಹ ಒಂದು ನಡೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂಥದ್ದು. ಈಗ ಸದ್ಯ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.